120 ರೂಪಾಯಿ ಇದ್ದನ್ನ ಏಕಾಏಕಿ ಮಂಡ್ಯ ನಗರದಲ್ಲಿ ಯಾವ ಒಂದು ಕೈಗಾರಿಕೆ ಇಲ್ಲದಿದ್ದಾಗ ಕೋವಿಡ್ ಟೈಮಿನಲ್ಲಿ ನಮಗೆ ಕುಡಿ ನೀರನ್ನು ಸಹ ಈ ರೀತಿ ಹೆಚ್ಚಿಗೆ ಮಾಡೋದ್ರಲ್ಲ ಜಲಮಂಡಳಿಯವರು ಅಂತೇಳಿ ಜನಪ್ರತಿನಿಧಿಗಳಿಗೆ ಕಣ್ಣು ಕಿವಿ ಯಾವುದು ಇಲ್ಲದೆ ಇರೋದ್ರಿಂದ ಇಲ್ಲಿ ತನಕ ಬಂದಿದೆ. ಆದ್ರೆ ಈ ಜಲಮಂಡಳಿಯವರು ಕೇಳ್ಕೊಂಡು ಹೋಗ್ತಿದ್ರು ಹೊರತು ಮಾಡ್ತಾನೆ ಇರಲಿಲ್ಲ. ಜಲಮಂಡಳಿಯವರು ಬಂದಾಗ ನಗರಸಭೆಯಿಂದ ಬರ್ತಾ ಇರಲಿಲ್ಲ, ನಗರಸಭೆಯವರು ಬಂದಾಗ ಜಲಮಂಡಳಿಯವರು ಬರ್ತಾ ಇರಲಿಲ್ಲ. ಬಸವರಾಜ ಬೊಮ್ಮಾಯಿ ಅವ್ರಿಗೂ ಲೆಟರ್ ಕೊಟ್ಟಿದ್ದೀವಿ. ಲೆಟರ್ ಕಳಿಸಿದಾಗ ಅವರು ಇದನ್ನ ತೀರ್ಮಾನ ಮಾಡಿ ಅಂತ ಹೇಳ್ತಾರೆ ಹೊರತು ಮಾಡಲಿಲ್ಲ. ನಮ್ಮ ಸಂತತಿಯಾದ ಇವರು ಸುಮಲತಾ ಅವರು ಬಂದು ಇದ್ ಮಾಡಬೇಡಿ ಅಂತ ಹೇಳಿದ್ರು. ಆವಾಗ ನಾವು ಅವ್ರಿಗೆ ಹೇಳಿದಾಗ ಅದನ್ನ ಬೆಂಗಳೂರಿನಲ್ಲೂ ಇಷ್ಟು ರೈಟ್ ಇಲ್ವಲ್ಲಪ್ಪ, ಏನ್ ಈ ತರ ಮಾಡಿದ್ರೆ ಖಂಡಿತ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಅವ್ರು ಅಷ್ಟು ಹೇಳಿ ನಮ್ಮನ್ನ ಅಲ್ಲಿಂದ ಕಳಿಸಿದ್ರು ಹೊರತು ಅವರು ಸಹ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ MP ಆಗಿ ಅವ್ರು ಮಾಡ್ಬೋದಾಗಿತ್ತು. ಅವರ ಕಾರ್ಯಕ್ಷೇತ್ರದಲ್ಲಿ ನಮ್ಮ ಕುಡಿಯುವ ನೀರು ಅಲ್ವಾ, ಮಾಡ್ಬೋದಾಗಿತ್ತು. ಅದ್ ಏಕೆ ಮನುಷ್ಯ ಇಚ್ಛೆ ಬರ್ಲಿಲ್ವಾ ಅವ್ರಿಗೆ ಗೊತ್ತಿಲ್ಲ. ಅದು ನಮಗ್ ಬೇಜಾರಾಗಿತ್ತು. ಎಲ್ರಿಗೂ ನಾವು ಓಟ್ ಹಾಕಿದ್ದೀವಿ ಹೊರತು ಅವ್ರಿಂದ ಏನು ನಮ್ಗೇನು ಕೆಲಸ ಮಾಡ್ಕೊಡಿ ಅಂತ ಕೇಳಿಲ್ಲ. ಬರೀ ಒಂದ್ ಸಣ್ಣ ವಿಚಾರ ಇದು ನೀರೊಂದು. ಹೋಗಿ ಮುಖ್ಯಮಂತ್ರಿ ತಾವ ಹೇಳಿ ಯಾಕೆ ಹಿಂಗ್ ಮಾಡಿದ್ದೀರಿ ಅಂತ. ಮಂಜೂರ್ ಅಧ್ಯಕ್ಷರಾಗಿದ್ರು, ಕೌನ್ಸಿಲರ್ಗಳೆಲ್ಲ ಇದ್ರು. ಅವ್ರು ಯಾರು ಹೋಗಿ ಬೆಂಗಳೂರಿಗೆ ಹೋಗಿತ್ತಾನೆ ಇದನ್ನ ಮಾಡ್ಸ್ಕೊ ಬರ್ಲಿಲ್ಲ. ಅವ್ರಿಗೆ ಇಚ್ಛೆ ಇರ್ಲಿಲ್ವೋ ಏನೋ ಗೊತ್ತಿಲ್ಲ ನಮ್ಗಪ್ಪ. ಇದು ನನ್ಗೆ ತುಂಬಾ ನೋವಾಗಿ ಹೋರಾಟ ಮಾಡ್ತಿದ್ದ. ಇದ್ರೊಳಗಡೆ ನಮ್ ಜೊತೆಲಿ ಎಲ್ಲ ಸರ್ ಇಷ್ಟೆಲ್ಲ ಹೋರಾಟ ಮಾಡ್ಲಿಕ್ಕೆ ನಿಮ್ಗೆ ಮೇಜರ್ ಆಗಿ ಸ್ಫೂರ್ತಿ ಯಾರು? ನನ್ನ ಆತ್ಮೀಯ ಗೆಳೆಯ ವೆಂಕಟಗಿರಿ ಅಂತ. ಮಾಡ್ತೀನಿ ಅಂತ ಹೇಳಿದ್ರು ಶ್ರೀನಿವಾಸ್ ಹೊರತು ಏನಕ್ಕೆ ಮಾಡ್ಲಿಲ್ಲ ಅದು ನಮಗ್ ಗೊತ್ತಿಲ್ಲ. ಮಾಡ್ತೀನಿ ಕಣಪ್ಪ, ಮಂಡ್ಯದಲ್ಲೇ ಎಲ್ಲವ ನಾಳೆ ಸರ್ ಮಂಡ್ಯದವರೆಲ್ಲ ನಿಮ್ಗೆ ಓಟ್ ಹಾಕಿದ್ದಾರೆ ದಯವಿಟ್ಟು ನೀವು ಮಾಡಿ ಅಂದಾಗ ಈಸ್ಕೊಂಡು ಮೆಮೊರಂಡಮ್ ಎಲ್ಲನೂ ಇದನ್ನ ಯಾರೂ ಇದು ಮಾಡಲಿಲ್ಲ. ಈ ಕೊನೆಯಲ್ಲಿ ರವಿ ಗಣಿಗೋರ್ಗೂ ಬೇಜಾರಾಗಿರ್ಬೇಕು. ಅವ್ರು ಎಲ್ಲೆಲ್ಲಿ ಫಂಕ್ಷನ್ಗೆ ಹೋಯ್ತಾರೋ ಅಲ್ಲೆಲ್ಲ ನನ್ನ ಮಕ ತೋರ್ಸಕ್ ಅವರು ಇಲ್ಲ ನಿನಗೆ ತಂದ್ಕೊಡ್ತೀನಿ, ನಿನ್ನ ಎಂತದೇ ತಂದ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು ರವಿ ಗಣಿಗ. ಇದೇ ಜಾಗದಲ್ಲಿ ನಿಮ್ಮ ಕನ್ನಡ ರಾಜ್ಯೋತ್ಸವ ಮಾಡಿದಾಗ ನಿಮ್ ಚಾನಲ್ನವರು ಆವಾಗ್ಲೂ ಬಂದಿದೆ, ಹೋಗಪ್ಪ ತಂದ್ಕೊಡ್ತೀನಿ ಅಂತ. ಈಗ ಹೆಂಗೋ MP ಎಲೆಕ್ಷನ್ ಬರ್ತದಲ್ವಾ, ನೀವು MP ಎಲೆಕ್ಷನ್ ಬಂದಾಗ ನೀವು ಮಾಡಿದಾಗ ನಿಮ್ಮ ಗ್ಯಾರಂಟಿ ಇದು ಸತ್ಯವಾಗ್ಲೂ ಗ್ಯಾರಂಟಿ, ಇದು ನಿಜವಾದ ಗ್ಯಾರಂಟಿ. ಎಲ್ಲರೂ ನೀರು ಕೊಡಿ ಅಂತದ್ದು ಎಲ್ಲರ ಮನೆಯವ್ರನ್ನುವೆ. ಬಡವರು ಶ್ರೀಮಂತರು ನೀವು 2000 ಕೊಟ್ಟಿದ್ರು, ಬಸ್ಸಲ್ಲಿ ಹೋಯ್ತಿರೋ ಬಿಡ್ತಿದ್ರು. ಇದು ಪ್ರತಿ ದಿವಸ ನಿಮ್ಗೆ ನೀರು ಕೊಡ್ತಾ ಗ್ಯಾರಂಟಿ. ದಯವಿಟ್ಟು ಇದನ್ನ ನೀವು ಮಾಡ್ಕೊಡಿ ಅಂತ ಹೇಳಿದ್ವಿ, ಮಾಡಿದರೆ. ಇದು 18-19ನೇ ಸಾಲಿನಿಂದ ಏನ್ ತೀರ್ಮಾನ ಮಾಡಿದ್ರು ನಾವು ಕೋರ್ಟಲ್ಲಿ ಏನ್ ತೀರ್ಮಾನ ಆಗಿದೋ 220 ರೂಪಾಯಿ ಬಡ್ಡಿ ಮನ್ನಾ ಆಗ್ಲೇಬೇಕು. ಇಲ್ಲ ಅಂದ್ರೆ ಮತ್ತೆ ಚಳವಳಿ ಕಮೆನ್ಸ್ ಆಗುತ್ತೆ. ಅದರಿಂದ ಅವರು ಆ ಚಳವಳಿಗೆ ಅವಕಾಶ ಮಾಡ್ಕೊಡ್ದಂಗೆ 220 ರೂಪಾಯಿ ಮಾಡಿ ಬಡ್ಡಿ ಮನ್ನಾ ಮಾಡಿ ಅಂತ ಮುಖ್ಯಮಂತ್ರಿನೇ ಬೆಂಗಳೂರಿಗೆ ಫೋನ್ ಮಾಡಿದ್ರು. 1 ತಿಂಗಳಾಗಿ 10 ದಿವಸ ಆದ್ರೂ ಮಾಡಿರ್ಲಿಲ್ಲ. ಇವ್ರು ಯಾರು ಹೋಗಿ ಜವಾಬ್ದಾರಿಯುತವಾಗಿ ಅಲ್ಲಿ ಮಾಡ್ಸ್ಕೊ ಬರ್ಲಿಲ್ಲ. ಎಲ್ಲ ಕೇಳ್ಕೊಳ್ತಾರೆ. ಈ ಜವಾಬ್ದಾರಿಯುತವಾಗಿ ನೀವು ಕಳಿಸಿ ನೀವು ಮಾಡ್ಲಿಲ್ಲ ಅಂದ್ರೆ ಖಂಡಿತ ನಿಮ್ಗೆ ಓಟ್ ಬರಲ್ಲ. ಇದು ಸಹಸಿದ್ಧ ಬೇಕಾದ್ರೆ ಹೇಳ್ತೀವಿ. ಇದು ಯಾರು ಏನು ಯಾವ್ದೋ ಪಕ್ಷದವ್ರು ಏನೋ ಮಾಡ್ತಾರೆ ಅಂತ ಹೇಳಿಲ್ಲ. ನಾವು ನಾಗರಿಕರವಾಗಿ ನಿಮ್ಗೆ ಹೇಳ್ಕೊತಾ ಇದ್ದೀವಿ. ನಮ್ಮ ವಯಸ್ಸಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ದಯಮಾಡಿ. ಯಾಕೆ ಅಂತಂದ್ರೆ ಈಗ ಟೋಟಲ್ ಒಟ್ಟು ಬಾಕಿ ಮಂಡ್ಯ ಜಿಲ್ಲೆದು 44,78 ಲಕ್ಷದಷ್ಟು ಬಾಕಿ ಇದೆ ಹಣ ಇನ್ನು ಬರ್ಬೇಕಿರೋದು. ಅದ್ರಲ್ಲಿ 16ರಿಂದ 17 ಕೋಟಿ ಬಡ್ಡಿನೇ ಇದೆ ಅಂತ. ಈಗ ಅಷ್ಟು ಮನ್ನಾ ಮಾಡ್ತಾರ ಅಷ್ಟು ಕೋಟಿನ? ಈಗ ಇವ್ರು ಗ್ಯಾರಂಟಿ ಕೊಡ್ತಾವ್ರಲ್ಲಪ್ಪ. ಅಲ್ಲ ಈಗ ಬಸ್ಗೆ ಗ್ಯಾರಂಟಿ ಕೊಟ್ಬಿಟ್ಟು ಏನ್ ತುಂಬ್ಕೊಂಡು ಹೋಗಿದ್ರು ಅದು ಬಸ್ ಗ್ಯಾರಂಟಿ ಕೊಡ್ತಾರ. ನಾವು ಕುಡಿಯೋ ನೀರು ಗ್ಯಾರಂಟಿ ಕೊಡ್ತಿಲ್ವಲ್ಲ ಅವರು. ನಾವೇನ್ ಡೆಲ್ಲಿ ಕೇಳಿಲ್ಲ, ಡೆಲ್ಲಿಲಿ ಉಚಿತವಾಗಿ ನೀರು ಕೊಡ್ತಿದ್ದಾರೆ. ಆಯ್ತು, ಈಗ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲೇ ಕೇಳಿ. ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಏನ್ ರೈಟ್ ಮಾಡಿದೀವಿ ಅಂತ ಕೇಳ್ಬಿಟ್ಟು ಮಾಡ್ಲಿ, ನಮ್ಗೇನ್ ಹೊಟ್ಟೆಕ್ಕೆ ಇಲ್ಲ. ಮಂಡ್ಯದಲ್ಲಿ 24x7 ಬರ್ತಾಗ ಬಡ್ಡಿ ಕೊಡಕ್ಕೆ ಕುಂತ್ಕೊಂಡು ಆಫೀಸಲ್ಲಿ ಬರೀ ದುಡ್ಡು ಬಡ್ಡಿ ಲೆಕ್ಕ ಹಾಕೋಕೆ ದುಡ್ಡು ಕೊಟ್ಟಿದ್ದಾರೆ ನಮ್ಗೆ. ಖಂಡಿತ ನಾನು ಇದು ಒಪ್ಕೊಳ್ಳಲ್ಲ. ಇದೇ ತರ ಕನ್ನಡ ಪ್ರಭ, ವಿಜಯ ಕರ್ನಾಟಕದಲ್ಲಿ ಎಲ್ಲ ಕೊಟ್ಟಿದ್ದಾರೆ ಅವರೇನೆ. ಲಕ್ಷಾಂತರ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಅವರ 220 ರೂಪಾಯಿ ಕಟ್ಟಿ ಅಂತ ಮತ್ತೆ 282 ಹೋಗಿ ತಗೋತಾ ಇದ್ದಾರೆ. ಯಾಕೆ? ಇದಕ್ಕೆ ಯಾರು ಕೇಳೋರು ಯಾರು ಇಲ್ವಲ್ಲ ಅಂತ ಯಾಕೆ ನಾನು ಹೇಳ್ತಾರೆ. ಡೆಲ್ಲಿಲಿ ಸುಪ್ರೀಂ ಕೋರ್ಟ್ ಇದ್ದಂಗೆ ಜಲಮಂಡಳಿಯವರು ಮಂಡ್ಯವರು ಅವರೇ ಪೇಪರ್ ಅಲ್ಲಿ ಆಡ್ ಕೊಡ್ತಾರೆ 220 ಕಟ್ಟಿ ಅಂತ. ಬಟ್ ಅವರೇ ಬಿಲ್ ಮಾತ್ರ 282 ಕೊಡ್ತಾರೆ. ನಗರಸಭೆಯವ್ರಿಗೆ ಒಂದೇ ಒಂದು ರಿಕ್ವೆಸ್ಟ್, ಜಲಮಂಡಳಿನ ನಿಮ್ ಕೈಗೆ ತಗೊಳ್ಳಿ, ಯಾವುದೇ ಕಾರಣಕ್ಕೂ ಅವ್ರಿಗೆ ಕೊಡ್ಬೇಡಿ. ಇದು ತುಂಬಾ ಲೂಟಿ ಮಾಡ್ಬಿಟ್ಟಿದ್ದಾರೆ ದುಡ್ಡನ್ನ. ಬಡ ಜನತೆಯ ದುಡ್ಡನ್ನ ಲೂಟಿ ಮಾಡಿರೋದ್ರಿಂದ ಆ ಕೌನ್ಸಿಲರ್ಗಂತೂ ಗೊತ್ತಿಲ್ಲ. ಅವ್ರು ಓಟ್ ಹಾಕಿಸ್ಕೊಂಡಿರ್ತಾರೆ, ಮನೇಲಿ ಮನಗಿರ್ತಾರೆ ಅಷ್ಟೇ. ನಾನು ಹಿಂಗೆ ಹೇಳ್ತಿದ್ದೀನಿ ಅಂತ ಬೇಜಾರಲ್ಲ. ಅವ್ರು ವಾರ್ಡಲ್ಲಿ ಏನ್ ನೋಡ್ಕೋಬೇಕಲ್ವಾ ನೀರ್ ಏನಾಗಿದೆ ಅಂತ. ಅದು ಅವ್ರು ನೋಡ್ಕೊಳ್ಳಿಲ್ಲ ಅಂದ್ರೆ ನಮ್ ಜವಾಬ್ದಾರಿ. ನಮ್ಮ ವಾರ್ಡಲ್ಲಿ ಆ ಕೌನ್ಸಿಲರ್ಗಂತೂ ಗೊತ್ತಿಲ್ಲ. ಅವ್ರು ಓಟ್ ಹಾಕಿಸ್ಕೊಂಡಿರ್ತಾರೆ, ಮನೇಲಿ ಮನಗಿರ್ತಾರೆ ಅಷ್ಟೇ. ನಾನು ಹಿಂಗೆ ಹೇಳ್ತಿದ್ದೀನಿ ಅಂತ ಬೇಜಾರಲ್ಲ. ಅವ್ರು ವಾರ್ಡಲ್ಲಿ ಏನ್ ನೋಡ್ಕೋಬೇಕಲ್ವಾ ನೀರ್ ಏನಾಗಿದೆ ಅಂತ. ಅದು ಅವ್ರು ನೋಡ್ಕೊಳ್ಳಿಲ್ಲ ಅಂದ್ರೆ ನಮ್ ಜವಾಬ್ದಾರಿ. ನಮ್ಮ ವಾರ್ಡಲ್ಲಿ ದಯಮಾಡಿ ರವಿ ಗಣಿಗ ಅವ್ರೆ
ಬೇಜಾರ್ ಮಾಡ್ಕೋಬೇಡಿ. ನೀವು ಜಲಮಂಡಳಿಯವರು ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನಿಮ್ ಕಾಲದಲ್ಲಿ ನೀವು ಹುಡುಗ ಇನ್ನ ನೀನ್ ಬಹು ವರ್ಷ ಬದುಕ್ಬೇಕು, ನೀನು ಚಿನ್ನ ಮಂತ್ರಿ ಎಲ್ಲ ಆಗ್ಬೇಕು, ನಿನ್ನ ಭವ್ಯವಾದ ಕನಸು ನೆರವೇರಿಸ್ಬೇಕು ಅಂದ್ರೆ ಅವ್ರಿಗೆ ಚೆನ್ನಾಗಿ ನೀವು ಹೇಳ್ಬೇಕು, ಏಯ್ ನಾನ್ ಹೇಳ್ದಂಗೆ ಕೇಳ್ಬೇಕು ನೀವು ಅಂತ. ನಿಮ್ಗೆ ಇರೋದು ಪವರ್, ಅವ್ರಿಗಲ್ಲ. ಅವ್ರು ಏನ್ ತಿಳ್ಕೊಳ್ತಾರೆ, ನಿಮ್ದು 5 ವರ್ಷ ಅಂತ. 5 ವರ್ಷ ಅಲ್ಲ, 5 ನಿಮಿಷ ಆಗಿರ್ಲಿ ನಿಮ್ ಪವರ್ನ ಚಲಾವಣೆ ಮಾಡಿ. ದಯಮಾಡಿ ರವಿಕುಮಾರ್ ಅವರು, ಅವ್ರ ಉಸ್ತುವಾರಿ ಚಲುವರಾಜ ಸ್ವಾಮಿ ಅಳವರು, ಅವ್ರಿಗೆ ಅನುಭವ ತುಂಬಾ ಇದೆ. ಅವರು ಕುಂತು ಮೀಟಿಂಗ್ ಮಾಡಿ DC ಆಫೀಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಇದನ್ನ ನಮ್ಮ ನಾಗರಿಕರಿಗೆ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು ಅಂತ. ಮತ್ತೆ ಇನ್ನೇನ್ ಕೇಳಿದೀವಿ ಸ್ವಾಮಿ ನಿಮ್ಮನ್ನ? ಕುಡಿ ನೀರು ಕೇಳ್ತಾ ಇದ್ದೀವಿ, ಅದ್ರ ರೈಟ್ ನ ಅಷ್ಟೇ, ಇನ್ನೇನು ನಿಮ್ಮನ್ನ ಕೇಳಿಲ್ಲ ನಾವು. ನಮ್ಮನ್ನ ಚಿನ್ನ ಸುರಿಸಿ, ಮುತ್ತು ರತ್ನ ಸುರಿಸಿ ವಿಜಯನಗರದ ಸಾಮ್ರಾಜ್ಯ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ. ಆ ರಸ್ತೆ ನೋಡಿದೀರಾ ನೀವು ಮಂಡ್ಯದಲ್ಲಿ? ಆ ರಸ್ತೆ ನೋಡಿದ್ರೆ ನೀವು ಅಲ್ತಿದ್ದೀರಿ, ನೀವು ಓಡಾಡುದಿಲ್ವಲ್ಲ ನೀವು ಮಂಡ್ಯದಲ್ಲಿ? ಇವೆಲ್ಲರ ಹತ್ರ ಒಳ್ಳೊಳ್ಳೆ ಕಾರ್ ಮಡಿಕೊಂಡಿದ್ದೀರಿ, ಅದ್ರಲ್ಲಿ ಓಡಾಡ್ತಿರ್ತೀವಿ. ನನ್ನಂತ ಬಡಜಂತೆಯಲ್ಲಿ ಓಡಾಡುವಂತವ್ರನ್ನ ನೀವು ನೋಡಿದ್ರೆ ನಗರದಲ್ಲಿ ಆ ಕಸ ಯಾರು ಮಂಡ್ಯದಲ್ಲಿ ಇಲ್ಲ. ದಯಮಾಡಿ ರವಿಕುಮಾರ್ ಅವರೇ, ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್, ನೀನ್ ಹುಡುಗ ತುಂಬಾ ಬೆಳೆಬೇಕಾಗಿರೋದು. ನೀನು ಒಳ್ಳೆದಾರ ತಗೋ, ನಮ್ಮ ಬಗ್ಗೆ ಕೆಟ್ಟಾರ ತಗೋ. ಇವತ್ತು ಈ ಚಾನಲ್ ಅಲ್ಲಿ ಹೇಳ್ತಿದೀವಿ, ದಯಮಾಡಿ ನೀನು ಮಂಡ್ಯದಲ್ಲಿದ್ದು ನಿನ್ನ ಹಿಂದ್ಗಡೆ ಬಳಂಗಿಗಳು ಕುಂಡಿಸ್ಕೋಬೇಡಪ್ಪ. ನಿಜವಾದ ದನಿ ಏನ್ ನೊಂದಿದ್ರು ಅವ್ರನ್ನೂ ಸ್ವಲ್ಪ ಪಕ್ಕಕ್ಕೆ ಕುಂಡಿಸ್ಕೊಂಡು ಕೇಳು. ಅದು ಅವ್ರದ್ದು ಒಳ್ಳೇದಿದ್ರೆ ಹಂಗ್ ಮಾಡು. ನಿನ್ ಜೊತೆ ಬಟಂಗಿಗಳೇ ಕುಂಡಿಸ್ಕೊಂಡೋದ್ರೆ ನೀನು ಹೋಯ್ತಿ. ಎಲ್ಲಾರು ಈಗ ಎಲ್ಲ ಅವ್ರ ಸುತ್ತಲೂ ಬಟಂಗಿಗಳಿಂದಲೇ ಹಾಳಾಗುದು. ಒಬ್ಬ ಮಂತ್ರಿ ಆಗ್ಲಿ, ಒಬ್ಬ MLA ಆಗ್ಲಿ, ಎಲ್ರು ನೀವ್ ಜೈ ಪರಾಕಲ್ಲ, ವೋಟ್ ಹಾಕೋರು ಮತದಾರರು. ನಿನ್ ಜೊತೆಲಿರೋರು ಪರಾಕಲ್ಲ, ದುಡ್ಡು ಇಸ್ಕೊತಾರೆ, ಒಂದ್ ಹಣ ಅಲ್ಲಿ ಹಾಕಿಸ್ತೀನಿ ಇಲ್ಲಿ ಹಾಕಿಸ್ತೀನಿ ಅಂತ ಹೇಳ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡ್ಬೇಡ. ಅವ್ರನ್ನ ಆಮೇಲೆ ನಿನ್ ಪಕ್ಕದಲ್ಲೇ ಮಡಿಕೋ. ನಮ್ಮಂತ ನೊಂದವ್ರದ್ದು ನಾವ್ ಯಾವತ್ತೂ ನಿಮ್ ಮನೆ ಬಾಗಿಲಿಗೆ ಬರಲ್ಲ. ಎಲ್ಲಾರ ಸಿಕ್ತಾಗ ಈಗ ನಾವು ಕೈ ಮುಖಂಡ್ ಕೇಳ್ಕೊತಾ ಇದ್ದೀವಿ, ನೀನ್ ಇನ್ನ ಹುಡುಗ, ನಿನ್ಗಿನ್ನ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಅಧಿಕಾರ ಕೊಡ್ಲಿ ಅಂತ ಹೇಳಿ ನಮ್ಮ ಮಂಡ್ಯ ನಗರದ ಕುಡಿಯುವ ನಾಗರಿಕರ ವೇದಿಕೆಯಿಂದ ನಿನ್ಗೊಂದು ರಿಕ್ವೆಸ್ಟ್ ಇದು. ನಮಸ್ಕಾರ ವೀಕ್ಷಕರೇ, ಒನ್ ಇಂಡಿಯಾ ಟಿವಿಗೆ ಸ್ವಾಗತ. ಇವತ್ತೊಂದು ಸ್ಪೆಷಲ್ ಎಪಿಸೋಡ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀವಿ. ಏನಪ್ಪ ಈ ಸ್ಪೆಷಲ್ ಎಪಿಸೋಡ್ ಅಂದ್ರೆ, ಅದಕ್ಕೂ ಮುಂಚೆ ಒಂದು ಸಣ್ಣ ಶ್ಲೋಕ ಹೇಳ್ತೀನಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಸ್ನಾನಾರ್ಥಂ ಜಲೇಸ್ಮಿನ್ ಕುರುಹುಂ. ಏನಪ್ಪ ಈ ಶ್ಲೋಕ, ಏನ್ ಸ್ಪೆಷಲ್ ಎಪಿಸೋಡ್ ಅಂದ್ಬಿಟ್ಟು ಶ್ಲೋಕ ಹೇಳ್ತಿದ್ದಾರೆ ಅಂತೀರಾ? ಎಸ್, ಏನ್ ಈ ಶ್ಲೋಕ ಅಂತಂದ್ರೆ, ದಿನಬಳಕೆ ನೀರನ್ನ ಉಪಯೋಗಿಸ್ಕೊಳ್ಳೋಕ್ಕೂ ಮುಂಚೆ ನಾವು ಈ ಶ್ಲೋಕ ಹೇಳ್ತೀವಿ. ಏನಕ್ಕೆ ಅಂತಂದ್ರೆ, ಈ ಒಂದು 7 ನದಿಗಳೇನಿದೆ, ಪುಣ್ಯ ನದಿಗಳು ಅಂತೀವಿ ಇದನ್ನ. ಸೊ ನಾವು ಉಪಯೋಗಿಸುವಂತ ನೀರು ಅದ್ರ ಸಮಾನ ಅನ್ನೋ ಒಂದು ಸ್ಥಾನಮಾನ ಕೊಟ್ಟು ನಾವು ಉಚ್ಚಾರಣೆ ಮಾಡಿ ಆ ನೀರನ್ನ ಬಳಕೆ ಮಾಡ್ತೀವಿ. ಹಾಗೆ ಇವತ್ತು ಮಂಡ್ಯದಲ್ಲಿ ದಿನಬಳಕೆ ನೀರು, ನಾವು ಡೈಲಿ ಏನ್ ಯೂಸೇಜ್ ಮಾಡ್ತಾ ಇದೀವಲ್ಲ ವಾಟರು, ಆ ನೀರಿನ ದರ ತುಂಬಾ ಹೆಚ್ಚಳ ಆಗಿತ್ತು. 282 ರೂಪಾಯಿಗೆ ಏರಿಸಿದ್ರು. ಯಾವಾಗ್ರಿಂದ? 2019ರಿಂದ 120 ರೂಪಾಯಿ ಇದ್ದಿದ್ದು 10%, 20% ಅಲ್ಲ, ಏಕಾಏಕಿ 282 ರೂಪಾಯಿಗೆ ಏರಿಸಿದ್ರು. ಈಗ ನಮ್ಮ ಕಿಟ್ಟಣ್ಣವರು ಒಂದು ದೊಡ್ಡ ಹೋರಾಟ ಕೊಟ್ಟು, 5 ವರ್ಷದಿಂದ ಸತತವಾಗಿ ಹೋರಾಟ ಕೊಟ್ಟು, ಇವಾಗ ಆ ದರ ಬಂದು 225 ರೂಪಾಯಿಗೆ ಇಳಿಕೆ ಆಗಿದೆ. ಸೊ ಈ ಒಂದು ಹೋರಾಟ ಏನ್ ಮಾಡಿದ್ದಾರೆ ಸತತವಾಗಿ, ಅದು ಇವತ್ತು ಒಂಥರ ಪ್ರತಿಫಲ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸೊ ಆ ಒಂದು ವಿಚಾರ, ಆ ಹೋರಾಟ ಹೇಗಿತ್ತು, ಅದ್ರ ತೀವ್ರಗತೆ ಹೇಗಿತ್ತು ಅನ್ನೋದನ್ನ ಕಿಟ್ಟಣ್ಣವ್ರ ಜೊತೆ ಮಾತಾಡಿ ತಿಳ್ಕೊಳ್ಳೋದ ಬನ್ನಿ. ಕಿಟ್ಟಣ್ಣವ್ರೆ ನಮಸ್ಕಾರ. ಒನ್ ಇಂಡಿಯಾ ಟಿವಿಗೆ ಮೊಟ್ಟ ಮೊದಲವರಿಗೆ ನನ್ನ ಕೃತಜ್ಞತೆ, ಹಾಗೂ ನೋಡುವ ಎಲ್ಲ ವೀಕ್ಷಕರಿಗೂ ಸಹ ನಮ್ಮ ಹೋರಾಟದ ಪ್ರತಿಫಲದ ಒಂದು ಜಯ ಸಿಕ್ಕಿಲ್ಲ, ಇನ್ನ ಪರಿಪೂರ್ಣವಾದ ಜಯ ಸಿಕ್ಕಿಲ್ಲ. ಆದ್ರೂ ಸಹ ಬಂದು ತಾವು ಇಂಟರ್ವ್ಯೂ ಮಾಡ್ತಿದ್ದೀರಿ, ಇದಕ್ಕೆ ನಿಮ್ಮ ಚಾನೆಲ್ ಅವರಿಗೆ ನನ್ನ ಕೃತಜ್ಞತೆಗಳು. ಏನ್ ಈ ಹೋರಾಟ ಮೇಜರ್ ಆಗಿ? ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಇವಾಗ ಮೇನ್ ಆಗಿ ಅದೊಂದು ಕಾರಣ ಬೇಕು. ಏನಕ್ಕೆ ಈ ಹೋರಾಟ? ನೀವೇ ಯಾಕೆ ಮಾಡ್ಬೇಕು ಈ ಹೋರಾಟನ? ನಾನೇ ಯಾಕೆ ಮಾಡಬೇಕು ಅನ್ನುವಂಥದ್ದಲ್ಲ, 120 ರೂಪಾಯಿ ಇದ್ದನ್ನ ಏಕಾಏಕಿ ಮಂಡ್ಯ ನಗರದಲ್ಲಿ ಯಾವ ಒಂದು ಕೈಗಾರಿಕೆ ಇಲ್ಲದಿದ್ದಾಗ ಕೋವಿಡ್ ಟೈಮಿನಲ್ಲಿ ನಮಗೆ ಕುಡಿ ನೀರನ್ನು ಸಹ ಈ ರೀತಿ ಹೆಚ್ಚಿಗೆ ಮಾಡೋದ್ರಲ್ಲ ಜಲಮಂಡಳಿಯವರು ಅಂತೇಳಿ ನಾವೊಂದು ಸಂಘಟನೆ ಮಾಡಿ, ಆ ಸಂಘಟನೆ ಮೂಲಕ 19ರಲ್ಲಿ ಪ್ರಗತಿಪರ ಚಿಂತಕರಾದ ಮಾಯಿಗೌಡರನ್ನ ಕರೆದು ಮನೆ ಹತ್ರ ಎಲ್ಲ ನಮ್ಮ 35 ವಾರ್ಡ್ನಲ್ಲಿರುವಂಥ ಒಬ್ಬೊಬ್ಬರನ್ನ ವ್ಯಕ್ತಿಗಳನ್ನ ಕರೆದು ನಾವು ಈ ರೀತಿ ಮಾಡಿದರೆ 120 ರೂಪಾಯಿನ ಇದ್ದನ್ನ 282 ಏಕಾಏಕಿ ಮಾಡಿದರೆ ಇದ್ರ ಬಗ್ಗೆ ನಾವು ಒಂದು ಪ್ರತಿಭಟನೆ ಮಾಡ್ಬೋದಾ
ಏನು ನಮ್ಮ ನಾಗರಿಕರಿಗೆ ಒಂದು ಸೌಲಭ್ಯ ಕೊಡಲಿಕ್ಕೆ ಅಂತ ನಾನು ಹೊರಟಾಗ ಎಲ್ಲರೂ ಒಪ್ಕೊಂಡು ಆಯಿತು ನಾವು ಇದನ್ನ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ರು ಸರ್. ಆ ಒಂದು ಇಟ್ಟು ನಾವು ಆವತ್ತೇ ಆಗುತ್ತೆ ಅಂತ ತಿಳ್ಕೊಂಡು 19ರಲ್ಲೇ ಇದು ಮುಗಿದೋಗುತ್ತೆ ಅಂತ. ಆದರೆ ಜನಪ್ರತಿನಿಧಿಗಳಿಗೆ ಕಣ್ಣು ಕಿವಿ ಯಾವುದು ಇಲ್ಲದೆ ಇರೋದ್ರಿಂದ ಇಲ್ಲಿ ತನಕ ಬಂದಿದೆ. ಮೇಜರ್ ಆಗಿ ಈಗ ನನಗೂ ಬರ್ತಿರೋ ಡೌಟು, ಮೇ ಬಿ ಜನರಿಗೂ ಬರ್ಬೋದು ಅನ್ಸುತ್ತೆ, 120 ರೂಪಾಯಿದು ಏಕಾಏಕಿ 282. ಈಗ ಬೇಸಿಕಲಿ ಒಂದ್ 10ರಿಂದ 20% 30% ಹೋಗಿ 50% ಇನ್ಕ್ರೀಸ್ ಮಾಡೋದು ನೋಡಿದೀವಿ ಎಲ್ಲಾ ಕಡೆ. ಸಡನ್ ಆಗಿ ಇಷ್ಟೊಂದು ಇನ್ಕ್ರೀಸ್ ಏನಕ್ಕಾಗಿರ್ಬೋದು? ರೀಸನ್ ಏನಾದ್ರೂ ಇದೆಯಾ? ಅವಾಗ ಚುನಾಯಿತ ಪ್ರತಿನಿಧಿಗಳು ನಗರಸಭೆಯಲ್ಲಿ ಇರ್ಲಿಲ್ಲ. ಆಡಳಿತ ಇದ್ರೊಳಗಡೆ ಇದ್ದಿದ್ದು ಜಲಮಂಡಳಿಯವರಿಗೆ ಏನ್ ಬೇಕಾರ ಮಾಡ್ಬೋದಾಗಿತ್ತು. ಜಿಲ್ಲಾಡಳಿತ ಇತ್ತು, ಜಿಲ್ಲಾಡಳಿತನೂ ಅದ್ರ ಬಗ್ಗೆ ಇದ್ ಮಾಡ್ಲಿಲ್ಲ. ಇವ್ರೇನು ಜಲಮಂಡಳಿಯವರು ತಂದು ಕೊಟ್ರೋ ನಾವು ರೈಸ್ ಮಾಡಿ ಇಲ್ಲಿವರೆಗೂ ನಾವು ಮಾಡಿಲ್ಲ. ಈಗ ಏಕಾಏಕಿ ಮಂಡ್ಯದಲ್ಲಿ ಚುನಾವಣೆಯಲ್ಲಿ ಸೋತಿದ್ದ ಒಂದು ಇದರಿಂದ ಅವ್ರೇನ್ ಮಾಡಿದ್ರು, ಏಕ್ದಮ್ 282 ರೂಪಾಯಿ ಮಾಡ್ಬಿಟ್ರು. ಒಬ್ರಿಗೂ ಒಪ್ಪಿಗೆನೇ ಇಲ್ಲ. ಈ ಒಂದು ಇದರಲ್ಲಿ ನಾವು ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ಕೊನೆಗೆ ಈ ಜಲಮಂಡಳಿಯವರನ್ನ ನಮ್ಮನ್ನ ಕರ್ಕೊಂಡೋಗಿ ಈ ಲೋಕ ಅದಾಲತ್ಗೆ ಕೇಸ್ ಫಿಟ್ ಮಾಡ್ಬಿಟ್ರು. ಎಲ್ಲರಿಗೂ ಕೊಟ್ಟರು. ಎಲ್ಲರೂ ಮುಖ್ಯವಾದವರೆಲ್ಲ ಬಂದರು. ಇದು ವಸ್ತ್ರದ ಮಟ್ಟ ಅಂತೇಳಿ ಅವರೊಂದು ತೀರ್ಮಾನ ಕೊಟ್ಟರು ನಮಗೆ. ಏನಂತ ಹೇಳಿದ್ರೆ, ಇದು ಏಕಾಏಕಿ ಜಾಸ್ತಿ ಮಾಡೋದು ಸಮಂಜಸವೇ ಇಲ್ಲ. ನೀವಿಬ್ಬರು ತೀರ್ಮಾನ ಮಾಡ್ಕೊಂಡು ನಗರಸಭೆಯಲ್ಲಿರುವಂಥ ಕಮಿಷನರು ಆಮೇಲೆ ಇಂಜಿನಿಯರ್ಗಳು ನೀವು ತೀರ್ಮಾನ ಮಾಡ್ಕೊಂಡು ಬನ್ನಿ, ನಾವು ಇಲ್ಲೇ ಡಿಸೈಡ್ ಮಾಡ್ತೀವಿ ಅಂತೇಳಿ ಒಪ್ಪಿಗೆ ಕೊಟ್ಟರು. ಆದರೆ ಈ ಜಲಮಂಡಳಿಯವರು ಕೇಳ್ಕೊಂಡು ಹೋಗ್ತಿದ್ರು ಹೊರತು ಮಾಡ್ತಾನೆ ಇರಲಿಲ್ಲ. ಅಷ್ಟೊತ್ತಿಗೆ ಅಧಿಕ ವರ್ಷಗಳು ಕಳೀತಾನೆ ಬಂತು. ಇಲ್ಲಿವರೆಗೂ ನಾವು ಹೋರಾಡ್ಕೊಂಡೇ ಬಂದಿದ್ದೀವಿ, ಎಲ್ಲರಿಗೂ ಹೇಳಿದ್ದೀವಿ. ಅದಕ್ಕೆ ಬೇಕಾದ್ರೆ ದಾಖಲಾತಿ ಕೊಡ್ತೀನಿ. ಕೊನೆಗೆ ಕೋರ್ಟ್ನಲ್ಲಿರುವಂಥ ಇವರು ನಳಿನ ಕುಮಾರಿ ಅವರು ತಮ್ಮ ಇದಕ್ಕೆ ಬಂದಾಗ ವಸ್ತ್ರದ ಮಟ್ಟ ಹೋದ್ಮೇಲೆ ನಳಿನ ಕುಮಾರಿ ಬಂದ್ಮೇಲೆ ಅವರು, ನಾನು ಬಡವ ಜನತೆಯ ಪರವಾಗೇ ಇರ್ತೀನಿ, ನೀವು ಏನು ಯೋಚನೆ ಮಾಡಬೇಡಿ, ಅದನ್ನು ಅವರೇ ವಜಾ ಮಾಡ್ಬೋದಾಗಿತ್ತು. ಆವತ್ತೇನೆ ಮಾಡಲಿಲ್ಲ. ಅವರು ನಮ್ಮ ಪರವಾಗೇ ನಿಂತು ಇಲ್ಲಿವರೆಗೂ ನಡೀತು. ಅವರೇ ತೀರ್ಮಾನ ಮಾಡಿದ್ದೆ. ಅಂದರೆ ಇಲ್ಲೊಂದು ಮಿಸ್ಟೇಕ್ ಮಾಡ್ತಿದ್ರು. ಏನು ಅಂತ ಹೇಳಿದ್ರೆ, ಜಲಮಂಡಳಿಯವರು ಬಂದಾಗ ನಗರಸಭೆಯಿಂದ ಬರ್ತಾ ಇರಲಿಲ್ಲ, ನಗರಸಭೆಯವರು ಬಂದಾಗ ಜಲಮಂಡಳಿಯವರು ಬರ್ತಾ ಇರಲಿಲ್ಲ. ಇವರು ಆದ್ರೂ ತಾಳ್ಮೆಯಿಂದ ನಮ್ಮನ್ನ ಮಾತ್ರ ನಾವು ನಿರಂತರವಾಗಿ ನಮ್ಮ ಟೀಮ್ನವರು ಹೋಗ್ತಾ ಇದ್ರು. ಇಲ್ಲಿ ಎಲ್ಲಾ ತರನೂ ಜನನೂ ನಮ್ ಕೈ ಜೋಡಿಸಿದ್ದಾರೆ. ನಾವು ಒಬ್ಬರೇ ಮಾಡಿದ್ದೀವಿ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನಾವು ಜೀವಂತವಾಗಿ ಇಟ್ಕೊಂಡಿದ್ದು. ಮಿಕ್ಕಿದವರೆಲ್ಲ ಬಂದು ಅವರ ಕಾರ್ಯಕ್ಷೇತ್ರದಲ್ಲಿ ಮಾಡಿದ್ದಾರೆ. ಈ ನಾಗಣ್ಣಗೌಡರು, ಆಮೇಲೆ ಕರ್ನಾಟಕ ಸಂಘದ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮಾಡಿದ್ದಾರೆ. ನಾವು ಹೋಗಿ ಅವ್ರು ಕೇಳ್ಕೊಂಡು, ನೀವು ಮಾಡಿ, ನಾವು ಒಬ್ಬರೇ ಮಾಡಿದ್ರೆ ಸರಿ ಕಾಣೋದಿಲ್ಲ ಅಂತೇಳಿ ಆ ವಾರ್ಡ್ ಮುಖಾಂತರಗಳು ಅವರೆಲ್ಲ ಮಾಡಿದ್ರು. ಕೊನೆಗೆ ನಗರಸಭೆಯವರು ಅಧಿಕಾರ ಇಲ್ದಿದ್ರು ಗೆದ್ದಂತ ಇವ್ರಿಗೆ ಹೋಗಿ ಕೇಳ್ಕೊಂಡಾಗ ಅವರು ಬಂದು ಇವರು ಕೊಟ್ಟಿದ್ದಾರೆ DC ಅವ್ರಿಗೆ. ಆದ್ರೆ ಏನು ಮಾಡೋಕೆ ಇದೇ ಆಗಿರ್ಲಿಲ್ಲ, ಅಧಿಕಾರ ಇರಲಿಲ್ಲ, ಏನು ಇರಲಿಲ್ಲ. ಕೊನೆಗೆ ನಾವು ಇದ್ದಂತ ಅಧಿಕಾರಿಗಳು ನಮ್ಮ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಲೆಟರ್ ಕೊಟ್ಟಿದ್ದೀವಿ. ಲೆಟರ್ ಕಳಿಸಿದಾಗ ಅವರು ಇದನ್ನ ತೀರ್ಮಾನ ಮಾಡಿ ಅಂತ ಹೇಳ್ತಾರೆ ಹೊರತು ಮಾಡಲಿಲ್ಲ. ಬಿಜೆಪಿ ಗೌರ್ಮೆಂಟ್ ಇದ್ದಂತ ಉಸ್ತುವಾರಿಯವ್ರಿಗೆ ಎಲ್ಲರಿಗೂ ನಾವು ತಲುಪಿಸಿದೀವಿ. ಇಲ್ಲ ಅಂತಲ್ಲ, ಯಾರಿಗೂ ನಾವು ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ. ಎಲ್ಲಾ ಪ್ರತಿನಿಧಿಗಳಿದ್ರು. ಇವರು ಪಾಂಡವಪುರದಿಂದ ಬಂದಿದ್ರು ರವೀಂದ್ರ ಅವರು ಉಪವಾಸ ಮಾಡಿದ್ರು ಶುಗರ್ ಫ್ಯಾಕ್ಟ್ರಿ ಬಗ್ಗೆ. ಅವಾಗ ನೀರೊಂದು ವಿಚಾರ ಇಶ್ಯೂಸ್ ಮಾಡ್ಕೊಂಡಾಗ ನಮ್ಮ ಸಂತತಿಯಾದ ಸುಮಲತ್ ಅವರು ಬಂದು ಇದ್ ಮಾಡಬೇಡಿ ಅಂತ ಹೇಳಿದ್ರು. ಆವಾಗ ನಾವು ಅವ್ರಿಗೆ ಹೇಳಿದಾಗ, ಅದನ್ನ ಬೆಂಗಳೂರಿನಲ್ಲೂ ಇಷ್ಟು ರೈಟ್ ಇಲ್ವಲ್ಲಪ್ಪ, ಏನ್ ಈ ತರ ಮಾಡಿದ್ರೆ ಖಂಡಿತ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಅವ್ರು ಅಷ್ಟು ಹೇಳಿ ನಮ್ಮನ್ನ ಅಲ್ಲಿಂದ ಕಳಿಸಿದ್ರು ಹೊರತು ಅವರು ಸಹ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ MP ಆಗಿ ಅವ್ರು ಮಾಡ್ಬೋದಾಗಿತ್ತು. ಅವರ ಕಾರ್ಯಕ್ಷೇತ್ರದಲ್ಲಿ ನಮ್ಮ ಕುಡಿಯುವ ನೀರು ಅಲ್ವಾ, ಮಾಡ್ಬೋದಾಗಿತ್ತು. ಅದೇಕೆ ಮನುಷ್ಯ ಇಚ್ಛೆ ಬರ್ಲಿಲ್ವಾ ಅವ್ರಿಗೆ ಗೊತ್ತಿಲ್ಲ. ಅದು ನಮಗ್ ಬೇಜಾರಾಗಿತ್ತು. ಎಲ್ರಿಗೂ ನಾವು ಓಟ್ ಹಾಕಿದ್ದೀವಿ ಹೊರತು ಅವ್ರಿಂದ ನಮ್ಗೇನು ಕೆಲಸ ಮಾಡ್ಕೊಡಿ ಅಂತ ಕೇಳಿಲ್ಲ. ಬರೀ ಒಂದ್ ಸಣ್ಣ ವಿಚಾರ ಇದು ನೀರೊಂದು. ಹೋಗಿ ಮುಖ್ಯಮಂತ್ರಿ ತಾವ ಹೇಳಿ ಯಾಕೆ ಹಿಂಗ್ ಮಾಡಿದ್ದೀರಿ ಅಂತ. ಕೊನೆಗೆ ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಮಾಡಿದ್ರು, ಬೇರೆ ಕಡೆ ಎಲ್ಲ ಜಿಲ್ಲೆಯಲ್ಲೂ ಈ ತರ ನೀವು ತಂದು ಕೊಟ್ರೆ ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ನಾವು ನನ್ನ ಆತ್ಮೀಯ ಸ್ನೇಹಿತರುಗಳೆಲ್ಲ ಮೈಸೂರು, ಚಾಮರಾಜನಗರ, ರಾಮನಗರ, ಚನ್ನಪಟ್ಟಣ ಎಲ್ಲ ಕಡೆಯಿಂದ ತಂದು ಕೊಟ್ಟಾಗ ಎಲ್ಲ ಕಡೆ ಕಮ್ಮಿ ಇದ್ದಿದ್ದು, ಮಂಡ್ಯದಲ್ಲಿ ಮಾತ್ರ 282 ರೂಪಾಯಿ. ಅವ್ರು ಬಹಳ ಮೇಡಮ್ಗೆ ತುಂಬಾ ಬೇಸರ ಆಯ್ತು. ಇದನ್ನು ಎಲ್ಲೂ ಇಲ್ದೇ ಇರೋದನ್ನ ಮಂಡ್ಯದಲ್ಲಿ ಈ ರೀತಿ 282 ಮಾಡಿದ್ರಲ್ಲ, ಖಂಡಿತ ನಾವು ಒಪ್ಕೊಳ್ಳಲ್ಲ, ಯಾವುದೇ ಕಾರಣಕ್ಕೂ ಇದು ಸರಿ ಬರಲ್ಲ ಅಂತೇಳಿ ಒಂದು ತೀರ್ಮಾನ ಮಾಡಿದ್ರು. ಕೊನೆಗೆ 220 ರೂಪಾಯಿ ಕಟ್ಟಬೇಕು ಪ್ರತಿ ತಿಂಗಳು.
ಆಮೇಲೆ ಬಡ್ಡಿ ಮನ್ನಾ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದು ದುಡ್ಡು ಕೊಟ್ಟಿಲ್ಲ ನೀವು, ಬಡ್ಡಿ ಮನ್ನಾ ಮಾಡಬೇಕು, ಹಳೆ ಬ್ಯಾಲೆನ್ಸ್ ಯಾವುದು ತಗೋಬಾರ್ದು ನೀವು ಅಂತ ತೀರ್ಮಾನ ಮಾಡಿ ನೀವು ಮಾಡ್ಕೊಂಡು ಬಂದ್ರೆ ನಾನು ಇದ್ ಮಾಡ್ತೀನಿ, ನಿಮ್ಮನ್ನ ಕಳಿಸ್ಕೊಡ್ತೀನಿ ಅಂತೇಳಿ. ಸರಿ, ಆಮೇಲೆ ಮಾಡಿದ್ರು ನಗರಸಭೆಯವರು ಇವರೆಲ್ಲ ಬಂದು ಫೆಬ್ರವರಿ ಇಲ್ಲಿ ಇಬ್ರು 2023 ಫೆಬ್ರವರಿಲಿ ಏನ್ ಮಾಡಿದ್ರು, ಇಲ್ಲಿಗೆ ನಗರಸಭೆ ಕಳಿಸಿದ್ರು. ನಗರಸಭೆಯಲ್ಲಿ ಇಬ್ರು ಆವಾಗ ಒಂದು ಸೆಟಲ್ಮೆಂಟ್ ಆಗ್ಲೇ ಬಿಡ್ಬೇಕು, ಎಷ್ಟು ದಿವಸ ಇದನ್ನ ಮಡ್ಕೊಳ್ಳೋದು ಅಂತ ಹೇಳಿದಾಗ ಲೋಕ ಅದಾಲತಿಂದ ತೀರ್ಮಾನ ಮಾಡಿದ್ರು. ಅವಾಗ ಆ ಮೀಟಿಂಗ್ಗೆ ನಾನು ಹೋಗಿದ್ದೆ. ನನಗೆ ತುಂಬಾ ಸಂತೋಷ ಆಯ್ತು. ಅವರೆಲ್ಲ ಮಾತಾಡೋದು ಇಲ್ಲ ಮಾಡ್ತೀವಿ ಅಂದ್ರೆ ನಾನು ಮಾತಾಡಿದ್ದೀನಿ. ಫಸ್ಟ್ ಟೈಮ್ ನಗರಸಭೆ ಒಳಗೆ ಹೋಗಿದ್ದೇನೆ, ನಮ್ಮ ಧ್ವನಿನೂ ಎತ್ತಿದೀವಿ, ನಮ್ಮ ಕುಡಿಯುವ ನೀರಿನ ಜಾಗೃತ ವೇದಿಕೆಯಿಂದ ಇಲ್ಲ ಖಂಡಿತ ನಾವು ಮಾಡ್ತಿದೀವಿ, ಇದನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ಟಿದ್ಮೇಲೆ ಇವಾಗ ರವಿ ಗಣಿಗರು ಈಗ ಚಲುವರಾಯ ಸ್ವಾಮಿ ಅವರು ಬರೋ ತನಕನೂ ಮಾಡ್ಲಿಲ್ಲ ಅಂದ್ರೆ ಇದೇನಿದು ಅಂತ ನಾನು ಹೇಳ್ತಾ ಇರೋದು. ಹಂಗಾರೆ ನಗರಸಭೆಯಲ್ಲಿ ಜೀವಂತ ಆಗಿತ್ತು ಅವಾಗ. ಮಂಜೂರ್ ಅಧ್ಯಕ್ಷರಾಗಿದ್ರು, ಕೌನ್ಸಿಲರ್ಗಳೆಲ್ಲ ಇದ್ರು. ಅವ್ರು ಯಾರು ಹೋಗಿ ಬೆಂಗಳೂರಿಗೆ ಹೋಗಿತ್ತಾನೆ ಇದನ್ನ ಮಾಡ್ಸ್ಕೊ ಬರ್ಲಿಲ್ಲ. ಅವ್ರಿಗೆ ಇಚ್ಛೆ ಇರ್ಲಿಲ್ವೋ ಏನೋ ಗೊತ್ತಿಲ್ಲ ನಮ್ಗಪ್ಪ. ಇದು ನನ್ಗೆ ತುಂಬಾ ನೋವಾಗಿ ಹೋರಾಟ ಮಾಡ್ತಿದ್ದ. ಇದ್ರೊಳಗಡೆ ನಮ್ ಜೊತೆಲಿ ಎಲ್ಲ ಮಾಧ್ಯಮ ಮಿತ್ರರು ತುಂಬಾ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ನಾನು ಚಿರಋಣಿ. ಯಾಕೆಂದ್ರೆ ನಮ್ಮ ಈ ಸಣ್ಣ ಅವ್ರಿಗೆ ಏನ್ ಹೇಳಿದ್ರು ಅಂದ್ರೆ, ಎಲ್ಲರೂ ನೀವು ಸಹ ನೀರು ಕುಡಿತೀರಿ, ಇದ್ರ ಬಗ್ಗೆ ನೀವು ಖಂಡಿತ ಇದ್ರನ್ನ ನಿಮ್ಮ ನಮ್ ಗಮನಕ್ಕೆ ಬಂದಾಗ, ಅಧಿಕಾರಿಗಳು ಬಂದಾಗ ಅಥವಾ ಇನ್ನೋರು ಬಂದಾಗ ಕೇಳಿ ಅಂತ ಹೇಳಿದಾಗ ಅವರು ಇದೆಲ್ಲ ಮಾಡಿ ಒತ್ತಡ ತಂದಿದ್ದಾರೆ. ಸರ್, ಇಷ್ಟೆಲ್ಲ ಹೋರಾಟ ಮಾಡ್ಲಿಕ್ಕೆ ನಿಮ್ಗೆ ಮೇಜರ್ ಆಗಿ ಸ್ಫೂರ್ತಿ ಯಾರು? ನನ್ನ ಆತ್ಮೀಯ ಗೆಳೆಯ ವೆಂಕಟಗಿರಿ ಅಂತ, ಅವರ ಜೊತೆಯಲ್ಲಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಲ್ಲ, ಅವ್ರ ಜೊತೆಲಿ ಅವರು ನಾನು ಹೇಳ್ದೆ ಈ ರೀತಿ ಒಂದು ನೀರಿನ ಇದನ್ನ ನಾನು ಜಾಗೃತಿ ವೇದಿಕೆ ಮಾಡಿ ಇದು ಮಾಡಬೇಕು, ನಿಮ್ ಸಪೋರ್ಟ್ ಬೇಕು ಅಂದಾಗ ಅವರು ಪರಿಪೂರ್ಣವಾಗಿ ನಾನು ನಿಮ್ಮ ಜೊತೆಲೇ ಇರ್ತೀನಿ, ಮಾಡಿ ನಾನು ಸಹ ಬರ್ತೀನಿ ಅಂತ ಹೇಳಿದಾಗ ಅವರ ಸ್ಫೂರ್ತಿನೇ ಇಲ್ಲಿವರೆಗೂ ಜೀವಂತವಾಗಿ ಇಟ್ಕೊಂಡಿರೋದು ಈ ಚಳವಳಿ. ನನಗೂ ಬೇಜಾರಾಗ್ಬಿಟ್ಟಿರ್ತಿತ್ತು ಒಂದೊಂದ್ಸತಿ, ಏನಪ್ಪಾ ಅಂತ ಅವ್ರು ರೇಗಿಸ್ತಾ ಇದ್ರು, ಏನು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದೆಯಲ್ಲ, ಜಯ ಸಿಗುತ್ತೆ ಅಂತಲ್ಲ, ಹೋರಾಟ ಇರ್ಬೇಕು ಯಾವತ್ತೂ, ಜಯ ಒಂದ್ ದಿವಸ ಕೊನೆಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಆ ಮುಖಾಂತರ ಅವ್ರನ್ನೆಲ್ಲ ಇದ್ ಮಾಡಿದಾಗ ಕದಂಬ ಸೈನ್ಯ ರಾಜ್ಯಾಧ್ಯಕ್ಷ ಬೇಕ್ ರಮೇಶ್ ಅವರು ಕೈ ಜೋಡಿಸಿದ್ರು. ಎಲ್ಲ ಪ್ರಗತಿಪರರ ಸಂಘಟನೆ ಎಲ್ಲ ಅವ್ರ ಹೆಸರನ್ನ ಎಲ್ಲರಿಗಿಂತ ಎಲ್ಲರೂ ನಮ್ಮ ಜೊತೆ ಸೇರಿ ನಗರಸಭೆ ಹಾಗೂ ಜಲಮಂಡಲಿ DC-ಗೆ ಎಲ್ಲದಕ್ಕೂ ಬಂದು ನಮ್ಮ ಜೊತೆ ನಿರಂತರವಾಗಿ 3 ವರ್ಷ ಅಲ್ಲೇ ಚಳವಳಿ ಮಾಡಿದ್ದೀವಿ. ಎಲ್ಲದಕ್ಕೂ ಮೆಮೊರಂಡಮ್ ಕೊಟ್ಟಿದ್ದೀವಿ. ಆವತ್ತಿನ ಶಾಸಕರಾದ ಎಂ ಶ್ರೀನಿವಾಸ್ಗೂ ಕೊಟ್ಟಿದ್ದೀವಿ. ಮಾಡ್ತೀನಿ ಅಂತ ಹೇಳಿದ್ರು ಶ್ರೀನಿವಾಸ್ ಹೊರತು ಏನಕ್ಕೆ ಮಾಡ್ಲಿಲ್ಲ ಅದು ನಮಗ್ ಗೊತ್ತಿಲ್ಲ. ಮಾಡ್ತೀನಿ ಕಣಪ್ಪ, ಮಂಡ್ಯದಲ್ಲೇ ಎಲ್ಲವ ನಾಳೆ ಸರ್ ಮಂಡ್ಯದವರೆಲ್ಲ ನಿಮ್ಗೆ ಓಟ್ ಹಾಕಿದ್ದಾರೆ, ದಯವಿಟ್ಟು ನೀವು ಮಾಡಿ ಅಂದಾಗ ಈಸ್ಕೊಂಡು ಮೆಮೊರಂಡಮ್ ಎಲ್ಲರೂ ಇದನ್ನ ಯಾರೂ ಇದು ಮಾಡಲಿಲ್ಲ. ಆದರೆ ಈ ನಮ್ಮ ಗಿರಿಯವರು ಇಲ್ಲ, ಯಾವುದೇ ಕಾರಣಕ್ಕೂ ಸೋಲ್ಬೇಡ ನೀನು, ಹೋರಾಟ ಮಾಡು ಅಂತೇಳಿ ನಮ್ಮ ಹುರಿದುಂಬಿಸ್ತೋದಕ್ಕೆ ಇಲ್ಲಿವರೆಗೂ ಜೀವಂತವಾಗಿ ಇಟ್ಟಿದ್ದಾರೆ ಅವರು. ಹಾಗೂ ಇವರು ನಮ್ಮ ಜಡ್ಜು ಒಂದು ಹೆಣ್ಮಕ್ಳು ಆ ರೀತಿ ನಮಗೆ ಸ್ಫೂರ್ತಿ ಕೊಟ್ಟೋದಕ್ಕೆ ನಾನು ಇಲ್ಲಿ ಹೋರಾಟ ಮಾಡಿದ್ದೀವಿ. ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ. ಯಾಕೆಂದ್ರೆ ಎಲ್ಲರಿಗೂ ಸಾಮೂಹಿಕ ಹೋಗಿ ಹೇಳ್ಬೇಕು ಅಂತಿದ್ದೀವಿ. ಅದನ್ನ ಇವ್ರು ತಂದ್ಕೊಟ್ಟಾಗ ಯಾರು ಚಲುವರಾಯ ಸ್ವಾಮಿ ಅವರು ನಮ್ಮ ಶಾಸಕರು ರವಿ ಗಾಣಿಗರ್ ಅವರು ಏನು ನಮ್ಮ ಹೋರಾಟದ ಫಲದವನ್ನ ತಂದ್ಕೊಟ್ಟಾಗ, ಈಗ ಕೊಟ್ಟಿಲ್ಲ ಅವ್ರು, ಇನ್ನ ತಂದು ಕೊಟ್ಟಿಲ್ಲ ಅವರು, ಕಾಪಿ ಬಂದಿಲ್ಲ. ನಾವು 18-19ರಲ್ಲಿ ಏನ್ ತೀರ್ಮಾನ ಆಗಿತ್ತು 220 ರೂಪಾಯಿ ಅದೇ ಆಗ್ಬೇಕು, ನಮ್ಗೆ ಮನ್ನಾ ಆಗ್ಬೇಕು. ತಿರುಗಿ ಕುಂತ್ಕೊಂಡು ಬೆಂಗಳೂರಿನಲ್ಲಿ ಅದನ್ನ ಮಾಡ್ತೀವಿ ಅಂತ ಹೇಳ್ಬಾರ್ದು. ನಮ್ಗೆ 220 ರೂಪಾಯಿನ ಕಂಪ್ಲೀಟ್ ತಗೊಳ್ಬೇಕು. ನಾವು ದುಡ್ಡು ಕಟ್ಟಲಿಕ್ಕೆ ಎಲ್ಲ ನಾಗರಿಕರು ನಾವು ಮೋಸ ಮಾಡಲ್ಲ, ಕುಡ್ದಿದೀವಿ ನೀರು, ಖಂಡಿತ ನಾವು ದುಡ್ಡು ಕಟ್ಟಕ್ಕೆ ಇರ್ತೀವಿ. ಅದ್ರ ಜೊತೆಲಿ ಅವರು 24x7 ನೀರು ಕೊಡ್ಬೇಕು. ಏನು ಇವರು ಆಶ್ವಾಸನೆ ಕೊಟ್ಟಿದ್ರು ಅದನ್ನ 24x7 ನೀರು ಕೊಡ್ಬೇಕು. ನೀರು ಕಟ್ಟಲಿಕ್ಕೆ ಎಲ್ಲರೂ ಭಾಗಿಯಾಗ್ತೀವಿ ನಾವು. ಇದು ನಮ್ಮ ಇದು ಅಷ್ಟೇ, ಇನ್ನೇನಿಲ್ಲ. ಈ ಕೊನೆಯಲ್ಲಿ ರವಿ ಗಣಿಗವ್ರಿಗೂ ಬೇಜಾರಾಗಿರ್ಬೇಕು. ಅವ್ರು ಎಲ್ಲೆಲ್ಲಿ ಫಂಕ್ಷನ್ಗೆ ಹೋಯ್ತಾರೋ ಅಲ್ಲೆಲ್ಲ ನನ್ನ ಮಕ ತೋರ್ಸಕ್ ಅವರು ಇಲ್ಲ ನಿನಗೆ ತಂದ್ಕೊಡ್ತೀನಿ, ನಿನ್ನೆಂತದೇ ತಂದ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು ರವಿ ಗಣಿಗ. ಇದೇ ಜಾಗದಲ್ಲಿ ನಿಮ್ಮ ಕನ್ನಡ ರಾಜ್ಯೋತ್ಸವ ಮಾಡಿದಾಗ ನಿಮ್ಮ ಚಾನಲ್ನವರು ಆವಾಗ್ಲೂ ಬಂದಿದೆ, ಹೋಗಪ್ಪ ತಂದ್ಕೊಡ್ತೀನಿ ಅಂತ. ಆಮೇಲೆ ಕಲ್ಲಳ್ಳಿಲಿ ಒಂದು ಇದು ಮಾಡಿದ್ರು ರವಿ ಗಣಿಗೆ ಅವ್ರದ್ದು ಫಂಕ್ಷನ್, ನನ್ನ ಫ್ರೆಂಡು ಅಲ್ಲೂ ಹೋಗಿದ್ದೆ. ಅಲ್ಲೂ ಮಾಯಿಗೌಡ್ರೆಲ್ಲ ಇದ್ರು, ತಂದ್ಕೊಡ್ತೀನಿ ಹೋಗು. ಇದು ಮಕ್ಕಳ ದಿನಾಚರಣೆಗೆ ಪೊಲೀಸ್ ಸ್ಟೇಷನ್ ಹತ್ರ ಅಲ್ಲಿ ಬಂದಿದ್ರು, ಅಲ್ಲೂ ಹೋಗ ಅಡ್ಡ ನಿಂತ್ಕೊಂಡೆ, ಖಂಡಿತ ಕಣಪ್ಪ ತಂದ್ಕೊಡ್ತೀನಿ ಅಂತ ನಾನು ಕೈ ಮುಗಿದು ರಿಕ್ವೆಸ್ಟ್ ಎಲ್ಲ ಮಾಡಿ ಅದೇನು ಬೇಜಾರು ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶ ಇತ್ತು ಏನೋ. ಕೊನೆಗೆ ಇಲ್ಲಿ ಕನಕ ಜಯಂತಿ ದಿವಸ ಅಂಬೇಡ್ಕರ್ ಭವನದಲ್ಲಿ 2 ಸತಿ ಬಂದಿದ್ರು, 2 ಸತಿಲೂ ಇದ್ವಿಲ್ಲ. ಇಲ್ಲಪ್ಪ ಅಂತ ಅವ್ರಿಗೆ ಕೊನೆಗೆ ನಾನು ನಿನ್ ಕೈಗೆ ಮುತ್ತಿಕ್ಕತ್ತೀನಿ ಅಂತ ಹೇಳಿ ಆ ಫೋಟೋನು ನನ್ನ ಹತ್ರ ಇದೆ. ಯಾಕೆಂದ್ರೆ
ಸರ್ ಆಗಲ್ಲ ಈಗ ಚೈತನ್ಯವಿಲ್ಲ. ದಯವಿಟ್ಟು ಇದೊಂದು ನೀವು ಮಾಡ್ಕೊಬಿಟ್ರೆ ಇನ್ನೊಂದ್ಸತಿ ನಾನು ನಿಮ್ಮನ್ನ ಇದು ಮಾಡಲ್ಲ. ದಯವಿಟ್ಟು ಇದೊಂದು ನಾವು ಓಟ್ ಹಾಕಿರೋದ್ರಿಂದ ಮತದಾರರನ್ನ ನೀವು ಹೋಲಿಸ್ಕೊಳ್ಳಿ. ಈಗ ಹೆಂಗೋ MP ಎಲೆಕ್ಷನ್ ಬರ್ತದಲ್ವಾ, ನೀವು MP ಎಲೆಕ್ಷನ್ ಬಂದಾಗ ನೀವು ಮಾಡಿದಾಗ ನಿಮ್ಮ ಗ್ಯಾರಂಟಿ ಇದು ಸತ್ಯವಾಗ್ಲೂ ಗ್ಯಾರಂಟಿ, ಇದು ನಿಜವಾದ ಗ್ಯಾರಂಟಿ. ಎಲ್ಲರೂ ನೀರು ಕುಡಿ ಅಂತದ್ದು, ಎಲ್ಲರ ಮನೆಯವ್ರೂ ಬಡವರು ಶ್ರೀಮಂತರು ನೀವು 2,000 ಕೊಟ್ಟಿದ್ರು, ಬಸ್ಸಲ್ಲಿ ಹೋಗ್ತಿರೋ ಬಿಡ್ತಿದ್ರು. ಇದು ಪ್ರತಿ ದಿವಸ ನಿಮಗೆ ನೀರು ಕೊಡ್ತಾ ಗ್ಯಾರಂಟಿ. ದಯವಿಟ್ಟು ಇದನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಮಾಡಿದರೆ ಅದನ್ನ ಏನೋ ಬೆಳಗಾಮಲ್ಲಿ ಹೋಗಿ ಇದು ಮಾಡಿದ್ದೀನಿ ಅಂತ ಹೇಳಿದ್ರು. ಅದ್ರ ಬದಲು ನನಗೆ ಏನಪ್ಪ ಅಂತ ಹೇಳಿದ್ರೆ, ಇದು 18-19ನೇ ಸಾಲಿನಿಂದ ಏನ್ ತೀರ್ಮಾನ ಮಾಡಿದ್ರು ನಾವು, ಕೋರ್ಟಲ್ಲಿ ಏನ್ ತೀರ್ಮಾನ ಆಗಿದೋ 220 ರೂಪಾಯಿ ಬಡ್ಡಿ ಮನ್ನಾ ಆಗ್ಲೇಬೇಕು. ಇಲ್ಲ ಅಂದ್ರೆ ಮತ್ತೆ ಚಳವಳಿ ಕಮೆನ್ಸ್ ಆಗುತ್ತೆ. ಅದರಿಂದ ಅವರು ಆ ಚಳವಳಿಗೆ ಅವಕಾಶ ಮಾಡ್ಕೊಡ್ದಂಗೆ ಅವರು 220 ರೂಪಾಯಿ ನಂಗೆ 18-19ನೇ ಸಾಲಿಂದ ಮಾಡ್ಕೊಡ್ಬೇಕು. ನಾವು ದುಡ್ಡು ಕಟ್ಟಕ್ಕೆ ಎಲ್ಲ ಸರಿ ಇದ್ದಾರೆ, ಯಾರು ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ, ನೀರು ಕೊಡದಿದ್ದಾರೆ ಕೊಟ್ಟಿದ್ದಾರೆ. ಇದ್ರ ಹಿಂದ್ಗಡೆ ನಮಗೆ ಎಲ್ಲಾ ನಾಯಕರುಗಳು ನಮಗೆ ಸಪೋರ್ಟ್ ಮಾಡಿದ್ರು. ಆತ್ಮಾನಂದ ಅವರು ಸೈನ್ ಹಾಕಿ ಕೊಟ್ಟಿದ್ದಾರೆ. ಅವರು ನಮ್ಮ ಜೊತೆಲಿ ಹಿಂದ್ಗಡೆ ಏನ್ ಬೇಕಪ್ಪ, ಏನ್ ಮಾಡೋದು, ಏನ್ ಎತ್ತ ಅಂತೆಲ್ಲ ನಮ್ಮನ್ನ ಗೈಡ್ಲೈನ್ ಮಾಡ್ತಲೇ ಇದ್ರು. ಎಲ್ಲಿ ಸಿಕ್ಕಿದ್ರು ಕರೆಸಿ ಫೋನ್ ಮಾಡಿ ನಮಗೆ, ನಾವು ನಾನಂದ್ರೆ ನೀವು ಮಾಜಿ ಶಾಸಕರು ಮಂತ್ರಿಗಳಾಗಿದ್ರೆ ನಿಮ್ಮ ಒಂದು ಇದ್ರೊಳಗಡೆನೂ ನೀವು ಬೆಂಗಳೂರಿಗೆ ಹೋದಾಗ ದಯವಿಟ್ಟು ಕಾಂಗ್ರೆಸ್ ಪರವಾಗಿ ನೀವು ಹೇಳಿ ಅಂತ ಹೇಳಿದ್ರೆ ಖಂಡಿತ ಹೇಳ್ತೀನಿ ಅಂತಿದ್ರು. ಇಲ್ಲ ಅಂತ ಹೇಳಿಲ್ಲ, ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ಕೊನೆಗೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು, ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಮಂಜುನವರು, ನೀನು ಹಿಂಗೆಲ್ಲ ಬರಬೇಡ, ನಾವು ಇವಾಗ ನಮ್ಮ ಒಂದು ಪತ್ರಕರ್ತರ ಸಮ್ಮೇಳನ ಆಗಿದೆ, ಮಂಡ್ಯಕ್ಕೆ ಮುಖ್ಯಮಂತ್ರಿ ಬರ್ತಾರೆ, ನಾನು ಖಂಡಿತ ಇದನ್ನ ನಾನು ಚಲುವರಾಯ ಸ್ವಾಮಿಗೆ ಹೇಳಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಾವು ಚಲುವರಾಯ ಸ್ವಾಮಿಗೆ ಅದೇ ಪತ್ರಕರ್ತರ ಭವನದಲ್ಲಿ ನಮ್ಮ ಕೋಡ್ಲೆ ಚೆನ್ನಪ್ಪ ಅವರು ಫಂಕ್ಷನ್ ಇತ್ತು. ಆವತ್ತು ನಾವು ಮೆಮೊರಂಡಮ್ ಕೊಟ್ಟು ಅವರನ್ನೇ ಈಸ್ಕೊಂಡು ಮಂಜುನೇ ಚಲುವರಾಯ ಸ್ವಾಮಿಗೆ ಉಸ್ತುವಾರಿ ಮಂತ್ರಿಗೆ ಕೊಟ್ಟು ಏನ್ ಹೇಳಿದ್ರು ಅಂದ್ರೆ, ಇದನ್ನ ನೀವು ಮಾಡ್ಕೊಡ್ಲೇಬೇಕು. ಇದು ನಾವು ಜವಾಬ್ದಾರಿಯುತವಾಗಿ ಪತ್ರಕರ್ತರ ಸಂಘದಲ್ಲಿ ಇರೋದ್ರಿಂದ ಇದನ್ನ ಹೋರಾಟ ಮಾಡ್ತಿದ್ದಾರೆ ಇವರು ನಿರಂತರವಾಗಿ. ಈ ಬೇರೆ ಸಂಘಟನೆಯವರೆಲ್ಲ ಮೆಮೊರಂಡಮ್ ಕೊಟ್ಟು ಹೋಗಿದ್ದಾರೆ, ಆದ್ರೆ ಇವರು ಇಲ್ಲಿವರೆಗೂ 19ರಿಂದನೂ ಇಲ್ಲಿವರೆಗೂ ಮಾಡಿದ್ರೆ ನೀವು ಮಾಡ್ಕೊಡ್ಲೇಬೇಕು ಅಂತ ಚಲುವರಾಯ ಸ್ವಾಮಿಗೆ ಹೇಳಿ ನನ್ಗೆ ಏನ್ ಹೇಳಿದ್ರು, ನಾನು ಖಂಡಿತ ಮಾಡಿಸ್ಕೊಡ್ತೀನಿ, ನೀ ಧೈರ್ಯವಾಗಿರು ಅಂದ್ರು. ಅದೇ ರೀತಿ ಮಂಡ್ಯಕ್ಕೆ ಮುಖ್ಯಮಂತ್ರಿ ಅವರು ಬಂದಾಗ ಹೋದ ತಿಂಗಳು ಈ ನಮ್ದು ಅವಾಗಲೂ ಹೋಗಿದ್ದೋ, ನೀ ಯಾಕೆ ಬರೋಕ್ ಹೋದೆ ಅಂದ್ರು. ಇಲ್ಲ ಸರ್, ನಮ್ಗೆ ನೀರಿಂದು ತುಂಬಾ ಅವಶ್ಯಕತೆ ಇದೆ, ಜನದ ಒತ್ತಡಗಳಿದೆ, ನೀವೇನ್ ಮಾಡ್ತಿದ್ರಿ ಕೆಲಸ ಅಂತ. ಅದಕ್ಕೋಸ್ಕರ ನಾವೇನೋ ನಾಗರಿಕರ ಪರವಾಗಿ ಬಂದಿದ್ದೀವಲ್ಲ ಅಂತ ಕೇಳಿದಾಗ ಮುಖ್ಯಮಂತ್ರಿಗೆ ಆವಾಗಲೂ ಅಲ್ಲೂ ಕೊಟ್ಟು, ನಾವು ಮುಖ್ಯಮಂತ್ರಿ ಅವರು ನಕ್ಕೊಂಡು ಆಯ್ತು ನಾ ಮಾಡ್ತೀನಿ ಅಂತ ಹೇಳಿದ್ರು. ಜಿಲ್ಲಾ ಪಂಚಾಯತಿಗೆ ಹೋಗಿ ಚಲುವರಾಯ ಸ್ವಾಮಿ ಪಕ್ಕದಲ್ಲೇ ಕುಂತ್ಕೊಂಡು, ಅದನ್ನು ನನ್ನ ಹತ್ರ ಇದೆ ದಾಖಲೆ, 220 ರೂಪಾಯಿ ಮಾಡಿ ಬಡ್ಡಿ ಮನ್ನಾ ಮಾಡಿ ಅಂತ ಮುಖ್ಯಮಂತ್ರಿನೇ ಬೆಂಗಳೂರಿಗೆ ಫೋನ್ ಮಾಡಿದ್ರು. 1 ತಿಂಗಳಾಗಿ 10 ದಿವಸ ಆದ್ರೂ ಮಾಡಿರ್ಲಿಲ್ಲ. ಇವ್ರು ಯಾರು ಹೋಗಿ ಜವಾಬ್ದಾರಿಯುತವಾಗಿ ಅಲ್ಲಿ ಮಾಡ್ಸ್ಕೊ ಬರ್ಲಿಲ್ಲ. ಎಲ್ಲ ಕೇಳ್ಕೊಳ್ತಾರೆ. ನಮ್ಗೆ ಯಾರಾದ್ರೂ ಅಧಿಕಾರ ಸಿಕ್ಕಿದ್ರೆ ಹೋಗಿ ಕುಂತ್ಕೊಂಡು ಅಲ್ಲೇ ಹಗಲು ರಾತ್ರಿ ಇದ್ದು ಎಲ್ಲ ಮಾಡ್ಸ್ಕೊಂಬಂದ್ ಕೊಡ್ತಿದ್ದೆ. ಇವ್ರು ಯಾರು ಮಾಡ್ಲಿಲ್ಲ. ಕೊನೆಗೆ ಅಧಿವೇಶನ ಬಂದಾಗ ನಾವು ಇವ್ರಿಗೆಲ್ಲರಿಗೂ ನಾವು ಕೊಟ್ಟಾಗ ಅಧಿವೇಶನದಲ್ಲಿ ತಿರುಗಿ ಮತ್ತೆ ಚಲುವರಾಯ ಸ್ವಾಮಿ ಅವರು ಕುಂತು ನಾವು ಮಾತಾಡಿ ಕಳಿಸಿದ್ರೆ, ನಮಗೆ ಇವರು ಮಂಜಣ್ಣ ಫೋನ್ ಮಾಡಿ ನೈಟ್ ಅಣ್ಣ ಈ ಥರ ಆಗಿದೆ ಅಂತ ಹೇಳಿದ್ರು. ನಮ್ಗೆ ಶುಭ ಸಂತೋಷ ಆಗಿ ನಾವು ಮೊನ್ನೆ ಪತ್ರಿಕಾ ಮಾಡಿದ್ದೀವಿ. ಅವರು ಬಂದ್ರೆ ನಮಗೆ ಏನಪ್ಪಾ ಅಂದ್ರೆ 18-19ನೇ ಇಸ್ವಿಯಲ್ಲಿ ಏನ್ ಮಾಡಿದ್ರು ಆ ಥರನೇ ಮಾಡಿದ್ರೆ ಅವ್ರಿಗೆ ನಾವು ಸನ್ಮಾನ ಮಾಡ್ತೀವಿ ನಾಗರಿಕರ ಪರವಾಗಿ. ಅದೇ ಪತ್ರಕರ್ತರ ಭವನದಲ್ಲಿ ಈ ಚಲುವರಾಯ ಸ್ವಾಮಿ ಅವ್ರಿಗೂ ರವಿಗಣಂಗುನಿಗೂ ಇನ್ಯಾರು ನಮ್ಮ ಜೊತೆಲಿ ಇದ್ದವರು ಹಿರಿಕರು ಅವ್ರಿಗೆಲ್ಲರಿಗೂ ಒಂದು ನಮ್ಮ ಕೃತಜ್ಞ ಇರ್ತೀವಿ. ಮಂಡ್ಯ ನಾಗರಿಕರ ಪರವಾಗಿ ನಾವು ಅವ್ರಿಗೆ ಧನ್ಯವಾದ ಹೇಳ್ತಿದೀವಿ. ದಯಮಾಡಿ ಇದನ್ನ ನಮಗೆ ಆರ್ಡರ್ ಆಗ್ಲೇಬೇಕು. ನಮ್ ಕೊನೆ ತನಕನೂ ಅದೊಂದು ಏನಪ್ಪಾ ಅಂದ್ರೆ 18-19ನೇ ಸಾಲಿನಲ್ಲಿಂದ 225 ರೂಪಾಯಿ ಹೇಳಿದ್ರಲ್ಲ, ಅದು ಕಟ್ಟಕ್ ನಾವು ರೆಡಿ ಇದೀವಿ. ಅದನ್ನ ಮಾಡ್ಬೇಕು ಅಲ್ಲಿಂದನೂ. ಇವ್ರು ಯಾವ್ದೋ ಜನವರಿಗೆ ಎಫೆಕ್ಟ್ ಮಾಡ್ತೀವಿ, ಡಿಸೆಂಬರ್ಗೆ ನಾವು ಒಪ್ಕೊಳ್ಳಲ್ಲ, ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಮತ್ತೆ ನಾವ್ ಯಾಕೆ ಚಳವಳಿ ಮಾಡ್ಬೇಕಾಗಿತ್ತು ಇಲ್ಲಿ ತನಕ? ಅವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕಾಗಿತ್ತು? ನಾವು ದುಡ್ಡು ಕಟ್ತೇನೆ, ನಮಗೂ ಬೆಳ್ಕೊಂಡು ಹೋಗಿದೆ ದುಡ್ಡು. ಅದಕ್ಕೋಸ್ಕರ ಇದನ್ನ ಆ ಶಾಸಕರ ಗಮನಕ್ಕೆ, ಉಸ್ತುವಾರಿ ಮಂತ್ರಿಗೆ ಹಾಗೂ ಮುಖ್ಯಮಂತ್ರಿಯವರಿಗೆ ದಯಮಾಡಿ ಮುಖ್ಯಮಂತ್ರಿಗಳೇ, ನೀವು ಗ್ಯಾರಂಟಿ ಕೊಟ್ಟಿದ್ರಿ, ಇದನ್ನ ನೀವು ಯಾವುದೇ ಕಾರಣಕ್ಕೂ ನಮ್ಮ ಮಂಡ್ಯ ಜನತೆ ಈಗ ಕಾವೇರಿ ನೀರ್ನ ಏನು ಹೋಗಿದೆ ಅಂತ ಅವರು ಪಾಪ 100 ದಿವಸ ಆಯ್ತು ಸ್ಟ್ರೈಕ್ ಮಾಡ್ತಿದ್ದಾರೆ. ಅದೇ ನೀರ್ನ ನಾವು ಕುಡಿತಿದೀವಿ. ದಯಮಾಡಿ ನಿಮ್ಮ ಗಮನಕ್ಕೆ ತಂದಂಗೆ ಇದನ್ನ ಮನ್ನಾ ಮಾಡಿ ಅಂತ ಕೇಳ್ತಿಲ್ಲ. ನಾವು ದುಡ್ಡು ಕಟ್ತೀವಿ. ಏನು 19 ಈಗ ಸಾಲಿನಲ್ಲಿ ತೀರ್ಮಾನ ಆಗಿತ್ತು 225. ನೀವು ಹೇಳಿದ್ರಿ 5 ರೂಪಾಯಿ ಜಾಸ್ತಿ ಮಾಡಿದಿರಿ, ನಾವು ಸಂತೋಷ. 225 ಆಗ್ಬೇಕು. ನೀವು ಆದಷ್ಟು ಬೇಗನೆ ಬಂದು ಬೆಂಗಳೂರಿಗೆ ನಿಮ್ಮ ಟೀಮ್ನವರೆಲ್ಲ ಕುಂತು, ಜಲಮಂಡಳಿ ಅವರೆಲ್ಲ ಕುಂತು ನೀವು ಬೇಗನೆ ಇದನ್ನ ಕೊಟ್ರೆ
ನಾವು ನಿಮಗೆ ಚಿರಋಣಿ. ನೀವು ಓಟ್ ಹಾಕೋದಕ್ಕೂ MP ಓಟಲ್ಲಿ ಗೆಲ್ತೀರಿ ಮಂಡ್ಯದಲ್ಲಿ, ಇದು ಕೊನೆ ನಮ್ಮ ಬೇಡಿಕೆ. ಇಲ್ಲ ಅಂದ್ರೆ MP ಓಟಲ್ಲಿ ನಿಮಗೆ ಖಂಡಿತ ಮೋಸ ಆಗುವಂತ ಚಾನ್ಸಸ್ ಇರ್ತದೆ. ಯಾರು ಏನು ಕ್ಯಾನ್ವಾಸ್ ಮಾಡುವಂತ ಅವಶ್ಯಕತೆ ಇರುದಿಲ್ಲ. ಇದು ಮಾತ್ರ ಜ್ಞಾಪಕ ಇಟ್ಕೊಂಡಿರಿ. ಯಾಕೆಂದ್ರೆ ಎಲ್ಲ ಕುಡಿಯಂತ ಜನ ನೀರು ಕಾಯ್ಕೊಂಡ್ ಕುಂತವ್ರೆ. ನೀವೇನಾದ್ರೂನುವೆ ಈ ಜವಾಬ್ದಾರಿಯುತವಾಗಿ ನೀವು ಹೇಳ್ ಕಳಿಸಿ ನೀವು ಮಾಡ್ಲಿಲ್ಲ ಅಂದ್ರೆ ಖಂಡಿತ ನಿಮ್ಗೆ ಓಟ್ ಬರಲ್ಲ. ಇದು ಸಹಸಿದ್ಧ. ಬೇಕಾದ್ರೆ ಹೇಳ್ತೀವಿ, ಇದು ಯಾರು ಏನು ಯಾವ್ದೋ ಪಕ್ಷದವ್ರು ಏನೋ ಮಾಡ್ತಾರೆ ಅಂತ ಹೇಳಿಲ್ಲ. ನಾವು ನಾಗರಿಕರವಾಗಿ ನಿಮ್ಗೆ ಹೇಳ್ಕೊತಾ ಇದ್ದೀವಿ. ನಮ್ಮ ವಯಸ್ಸಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ದಯಮಾಡಿ ಮತ್ತೊಮ್ಮೆ ನಿಮಗೆ ಕೈ ಮುಗಿದು ಕೇಳ್ತಿದ್ದೀವಿ, ನಮ್ಮ ಜೊತೆಯಲ್ಲಿ ಹೋರಾಟ ಮಾಡಿದಂಥ ಎಲ್ಲ ಸಂಘಟನೆಯವರೆಗೂ, ನಾನು ಹಿಂದೆ ಬಂದಂಥ ಎಲ್ಲರಿಗೂ, ಇದು ನನ್ನ ಒಬ್ಬಂದೇ ಅಲ್ಲ, ಎಲ್ಲರೂ ಸಾರ್ವಜನಿಕರವಾಗಿ ನಮ್ಮ ನಿರಂತರ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ನನ್ನ ಜೊತೆಯಲ್ಲಿ ವೆಂಕಟಗಿರಿ, ಬೇಕರಿ ರಮೇಶ್ ಅವರು, ಆತ್ಮಾನಂದ್ ಅವರು, ಮಂಜಣ್ಣವರು, ಪೇಪರ್ನಲ್ಲಿರುವಂಥ ಪ್ರಜಾವಾಣಿಯವರೇ ಆಗಲಿ, ಆಂದೋಲನ ಪೇಪರ್ನಲ್ಲೇ ಇರುವಂಥ ಆಗಲಿ, ಹಾಗೆ ನಮ್ಮ ಸೀನಣ್ಣನ ಫ್ಯಾಕ್ಟ್ರಿ, ಅವು ಅಲ್ಲಿರುವಂಥ ಎಲ್ಲ ಮಾಧ್ಯಮದ ಮಿತ್ರರು ಪ್ರತಿಯೊಬ್ಬರೂ ನಮ್ಮ ಜೊತೆಲಿ ಕೈ ಮರ್ತಿದ್ರೆ ದಯಮಾಡಿ ಅವ್ರೆಲ್ಲರಿಗೂ ಹೆಸರನ್ನ ನಾವು ಮರ್ತೋಗಿರ್ತದೆ ಒಂದೊಂದ್ಸತಿ, ದಯವಿಟ್ಟು ಕ್ಷಮಿಸಿ. ಅವರೆಲ್ಲರೂ ನಮಗೆ ಜೊತೆಲಿ ಕೈ ಜೋಡಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಈ ಒಂದು ಮುಖಾಂತರ ಇದು ಮಾಡ್ತಾ ಇದ್ದೀನಿ. ಅವರೆಲ್ಲರೂ ಇದಕ್ಕೆ ಒಗ್ಗಟ್ಟಾಗಿ ಮತ್ತೆ 225 ಆಗುವಂಗೆ ಅವರು ಸಹ ಒತ್ತಡ ತರಬೇಕಂತೇಳಿ ನನ್ನ ಒಂದು ಸವಿನಯ ರಿಕ್ವೆಸ್ಟ್ ಅಷ್ಟೇ, ಇನ್ನೇನಿಲ್ಲ. ನಾವು ದುಡ್ಡು ಕಟ್ಲಿಕ್ಕೆ ರೆಡಿ ಇದ್ದೀವಿ. ಇವಾಗ ಸರ್ 225 ಓಕೆ ಅದಾಗಿದೆ, ಆದ್ರೆ ಬಡ್ಡಿ ಮನ್ನಾ ಮಾಡೋದ್ರ ಬಗ್ಗೆ ಎಲ್ಲೂ ಸುದ್ದಿ ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಈಗ ಟೋಟಲ್ ಒಟ್ಟು ಬಾಕಿ ಮಂಡ್ಯ ಜಿಲ್ಲೆದು 44,78 ಲಕ್ಷದಷ್ಟು ಬಾಕಿ ಇದೆ ಹಣ ಇನ್ನು ಬರ್ಬೇಕಿರೋದು. ಅದ್ರಲ್ಲಿ 16ರಿಂದ 17 ಕೋಟಿ ಬಡ್ಡಿನೇ ಇದೆ ಅಂತ. ಈಗ ಅಷ್ಟು ಮನ್ನಾ ಮಾಡ್ತಾರ ಅಷ್ಟು ಕೋಟಿನ? ಈಗ ಇವ್ರು ಗ್ಯಾರಂಟಿ ಕೊಡ್ತಾವ್ರಲ್ಲಪ್ಪ, ಅಲ್ಲ ಈಗ ಬಸ್ಗೆ ಗ್ಯಾರಂಟಿ ಕೊಟ್ಬಿಟ್ಟು ಏನ್ ತುಂಬ್ಕೊಂಡೋಗಿದ್ರು ಅದು ಬಸ್ ಗ್ಯಾರಂಟಿ ಕೊಡ್ತಾರ, ನಾವು ಕುಡಿಯೋ ನೀರು ಗ್ಯಾರಂಟಿ ಕೊಡ್ತಿಲ್ವಲ್ಲ ಅವರು. ನಾವೇನ್ ಡೆಲ್ಲಿ ಕೇಳಿಲ್ಲ, ಡೆಲ್ಲಿಲಿ ಉಚಿತವಾಗಿ ನೀರು ಕೊಡ್ತಿದ್ದಾರೆ. ಆಯ್ತು, ಈಗ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲೇ ಕೇಳಿ, ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಏನ್ ರೈಟ್ ಮಾಡಿದೀವಿ ಅಂತ ಕೇಳ್ಬಿಟ್ಟು ಮಾಡ್ಲಿ, ನಮ್ಗೇನು ಹೊಟ್ಟೆಕೆ ಇಲ್ಲ. ಮೊನ್ನೆ ಮೀಟಿಂಗ್ ಮಾಡಿದ್ರೆ ಮೈಸೂರಿನಲ್ಲೂ ಜಲಮಂಡಳಿಯವರು, ನಾವು ಯಾವ್ದು ಪುರಪಿತೃಗಳು ಒಪ್ಕೊಂಡೇ ಇಲ್ಲ, ನಾವು ಮಾಡೋದೆಲ್ಲ ಹಳೆ ರೈಟ್ ಅಲ್ಲಿ ಅಂತ. ಅವ್ನು 24x7 ನೀರ್ ಬರ್ತಾ ಇರೋದು, ಮಂಡ್ಯದಲ್ಲಿ 24x7 ಬರ್ತಾಗ ಬಡ್ಡಿ ಕೊಡಕ್ಕೆ. ಮತ್ತೆ ಇವ್ರನ್ನ ಜಲಮಂಡಳಿ ಅವ್ರನ್ನ ಕೇಳಿದ್ರೆ, ಸರ್ ಇಲ್ಲಿ ಎಷ್ಟೋ ಜನ ಕನೆಕ್ಷನ್ಸ್ ಹಾಕೊಂಡಿದ್ದಾರೆ, ದುಡ್ಡು ಕೊಡ್ತಾ ಇಲ್ಲ, ಬಾಕಿ ಇದೆ, ವಾಲ್ಯೂಮೆಟ್ರಿಕ್ ಮಾಡ್ಬಿಟ್ರೆ ನಮ್ಗೆ ಬೆಸ್ಟ್, ಉಪಯೋಗಿಸಷ್ಟು ನೀರು ಮಾಡ್ರಪ್ಪ. ಆತರ ಇದ್ ಮಾಡ್ತಾ ಇದಾರೆ ಅವರು. ನಾವು ಮಾಡಿ ಮೀಟ್ರ್ 2 ಸತಿ ಹಾಕಿದ್ರು, ಮೋಸ ಮಾಡಿದ್ರು. ಮೊದ್ಲೊಂದ್ ಸತಿ ಮಾಡಿದ್ರು, ಅದನ್ನ ಕಟ್ ಮಾಡಿದ್ರು, ಅದನ್ನು ದುಡ್ಡು ಹಿಡಿದ್ರು ನಮ್ಮ ಹತ್ರ ನಾಗರಿಕರ ಹತ್ರ. 2ನೇ ಸತಿ ಮೀಟ್ರ್ ಹಾಕಿದ್ರು. ನಾವೇನು ಈಗ ಹಾಕ್ಬೇಡಿ ಅಂತ ಹೇಳಿದ್ವ ನಾವು ಮೀಟ್ರನ್ನ? ಖಂಡಿತ ಪೋಲ್ ಆಯ್ತಿದೆ. ನೀವು ಏನಾರು ನೋಡೋದಿದ್ರೆ ಬನ್ನಿ, ಅಷ್ಟಿಗೆ ಇದ್ರೊಳಗಡೆ ಆನೆಕೆರೆ ಬೀದಿ ಒಳಗಡೆ ನೀರಿಗೆ ಇದೇ ಇಲ್ದೇನೆ ಹೆಂಗ್ ಹೋಯ್ತಾ ಇದೆ. ಬೇರೆ ಯಾವ ಒಂದು ವಾರ್ಡಲ್ಲೂ 35 ವಾರ್ಡಲ್ಲೂ ಆ ತರ ನೀರ್ ಪೋಲ್ ಆಯ್ತಿಲ್ಲ. ಕಣ್ಣಾರ ನೋಡಿ, ಮೊನ್ನೆ ಇಲ್ಲಿ ಬರುವಾಗ ನಿಮ್ಮ ಚಾನೆಲ್ಗೆ ಬರುವಾಗ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದವಾಗ ಸ್ಕೂಲ್ನವ್ರ ಜೊತೆ ನಾನು ಅದೇ ಮೂಲಕ ಬಂದಾಗ ನಿಜವಾಗ್ಲೂ ತುಂಬಾ ದುಃಖ ಆಯ್ತು. ನಿಮ್ಗೆ ಕಾನೂನಿದೆ, ನಿಮ್ ಕೈಯಲ್ಲಿ ಕಾನೂನಿದೆ ರೀ, ನೀವ್ ಮಾಡ್ರಿ. ಆ ವಾರ್ಡ್ ನ ಕೌನ್ಸಿಲರ್ ಏನು ಮಾಡ್ತಾ ಇಲ್ವಾ? ಇವ್ರು ಕೇಳ್ಬೇಕು, ಜಲಮಂಡಳಿ ಅವ್ರು ಯಾವ ತರ ಜೀಪ್ ಹಾಕೊಂಡು ಬಂದು, ಅವ್ನ ಇಂಜಿನಿಯರ್ ಅವರಲ್ಲ, ಕೆಲ್ಸಗಾರ ಅವರಲ್ಲ, ಯಾಕಿಂಗ್ ಮಾಡ್ತಿದ್ರಿ ಅಂತ ಯಾವ ತರ ಬಂದು ಕಂಪ್ಲೇಂಟ್ ಮಾಡಿದಾರ ಅವರು? ಅವ್ರು ಬರ್ತಾ ಇಲ್ವಲ್ಲ. ಬರ್ಲಿಲ್ಲ ಅಂದ್ರೆ ಮತ್ತೆ ನಮ್ಗೆ ಯಾಕೆ ಕೇಳ್ತಾರ ಅವರು? ಅವ್ರು ಬರ್ಬೇಕು ಜವಾಬ್ದಾರಿಯುತವಾಗಿ. ನೀರ್ ಪೋಲ್ ಮಾಡಬೇಡಿ, ನೀರು ಅಮೂಲ್ಯ ಅಂತ ಗೊತ್ತಾದ್ಮೇಲೆ ಜಲಮಂಡಳಿ ಅವ್ರಿಗೆ ಏನ್ ಕೆಲಸ ಸರ್? ಅವ್ರು ಕುಂತ್ಕೊಂಡು ಆಫೀಸಲ್ಲಿ ಬರೀ ದುಡ್ಡು ಬಡ್ಡಿ ಲೆಕ್ಕ ಹಾಕೋಕೆ ದುಡ್ಡು ಕೊಟ್ಟಿದಾರ ನಮ್ಗೆ. ಖಂಡಿತ ನಾನು ಇದು ಒಪ್ಕೊಳ್ಳಲ್ಲ. ನಾವ್ ಯಾವ್ದಕ್ಕೆ ನಾವೇನ್ ಹೇಳ್ತಿರ್ತೀವಿ, ನಾವು ಕುಡಿಯುವಂತ ಉಪಯೋಗಿಸೋದು ನೀರಿಗೆ ನಾವು ಖಂಡಿತ ಕಟ್ತೀವಿ. 500 ರೂಪಾಯಿ ಆದ್ರೂ ಕಟ್ತೀವಿ. ನಾವ್ ಕಟ್ಟಲ್ಲ ಅಂತ ಹೇಳ್ತಿರ್ದೆ, ಯಾಕೆ ನಮ್ಗೆ ನೀರ್ ಕೊಟ್ಟಿದ್ದಾರೆ. ಅದು ಶುದ್ಧ ನೀರು ಅಲ್ಲ. ಅವ್ರು ಏನಾರ ತಗೊಂಡ್ ನೋಡಿದ್ರೆ ಎರಡನೇ ದಿವಸ ಆದ್ರೆ ಕೆಳಗಡೆ ಎಲ್ಲ ಮಣ್ಣು ಬರ್ತದೆ. ಅವ್ರು ಮಾತಾಡ್ತಾರೆ ಕುಂತ್ಕೊಂಡು. ನಾವು 2005ರಿಂದನೂ ಈ ಜಲಮಂಡಳಿ ಮೇಲೆ ನಿರಂತರವಾಗಿ ಹೋರಾಟ ಮಾಡಿರೋದು ನಾವು. ಅವಾಗ ಇದೇ ಇರಲಿಲ್ಲ, ಪೈಪ್ ಎಲ್ಲ ಬರೀ ಬತ್ತಿತ್ತು ಒಂದ್ ವಾರಕ್ಕೆ ಒಂದ್ಸತಿ. ಬೇಕಾದ್ರೆ ಅದಕ್ಕೂ ಬೇಕಾದ್ರೆ ನನ್ನ ಹತ್ರ ದಾರಕ್ಕೆಲ್ಲ ಇದೆ. ಇವಾಗ ಈಗ 24/7 ಇಲ್ಲ. ಈಗ 2 ಯಾರ್ಯಾರು ನಾ ಕೊಟ್ಟಿದ್ದೀನಿ, ಏನೇನಾಗಿದೆ ಅಂತ ನನ್ನ ಹತ್ರ ದಾಖಲಾಗಿದೆ. ಅವರೆಲ್ಲ ಏನ್ ಹೇಳಿದ್ರು, ನೀವ್ ಇಲ್ಲೇ ತೀರ್ಮಾನ ಮಾಡಿ ಅಂತ. ಜಲಮಂಡಳಿ ಅವರು, ನಗರಸಭೆಯವರೇ ತೀರ್ಮಾನ ಮಾಡಿ ಅಂದ್ರೆ ಇವರು ಬೇಕು ಅಂತ ಬೆಂಗಳೂರು ಕಳಿಸಿ ಹಿಂಗ ಮಾಡ್ತಾ ಇರೋದು ಜಲಮಂಡಳಿಯವರು. ಇವರು ಅಂಡರ್ ಅಷ್ಟೇ ಯಾರ ಹತ್ರ ಇರೋದು, ನಗರಸಭೆಯವರು ಕೈ ಕೆಳಗಿರೋದು. ಇವರು ಸ್ವತಂತ್ರವಾದ ಯಾವುದೇ ಒಂದು ಇದು ಮಾಡುದಿಲ್ಲ, ಬರೀ ಇವರು ನಿರ್ವಹಣೆ ಮಾಡೋದು ಮಾತ್ರ. ಲಾಭ ನಷ್ಟ ಎಲ್ಲ ನಗರಸಭೆಯವರು ಕೊಡ್ತಾರೆ. ಇವ್ರು ಅವ್ರ ಹತ್ರ ಕೇಳಿದ್ರೆ ಯಾಕೆ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನಗರಸಭೆಯಲ್ಲಿ ಇರುವಂತ ಕಮಿಷನರೇ ಆಗ್ಲಿ, ಅಧ್ಯಕ್ಷರಿಗೇನು ಅಂತ ನಾವ್ ಅರ್ಥ ಮಾಡ್ಕೊಳಕ್ ಆಯ್ತಿಲ್ಲ. ಈ ಕೌನ್ಸಿಲರ್ ಅವರಲ್ಲ, ಗೆದ್ದವರಲ್ಲ, ಯಾಕೆ ಅವ್ರಿಗೆ ಕೊಟ್ಟಿದ್ರಿ ನೀವು ಪವರ್ನ?
ರೈಟ್ ಹೆಚ್ಚಿಗೆ ಮಾಡೋದು ಅವ್ರಿಗೆ ಎಲ್ಲಿದೆ ಪವರ್? ನಗರಸಭೆಯಿಂದ ಮಾಡ್ಬೇಕಾಗಿರೋದು ಅದನ್ನ ಅವರು ಅನುಷ್ಠಾನ ಮಾಡ್ಬೇಕಾಯ್ತು. ದುಡ್ಡು ವಸೂಲು ಮಾಡ್ಲಿ, ದುಡ್ಡು ಯಾರು ಕಟ್ಲಿಲ್ಲೋ ನಿಲ್ಲಿಸ್ಲಿ, ಕಿತ್ತಾಕ್ಲಿ, ನಾವ್ಯಾರು ಅಡ್ಡಿ ಮಾಡಲ್ಲ. ಅವ್ರಿಗೆ ಬೇಕಾಗಿದ್ದಲ್ವಾ, ನಿರ್ವಹಣೆಗೆ ದುಡ್ಡು ಬೇಕೇ ಬೇಕಲ್ವಾ, ಅವ್ರಿಗೆ ಸಂಬಳ ಕೊಡ್ಬೇಕಲ್ವಾ, ಅವ್ರಿಗೆ ಯಾಕೋ ನಾವು ಅಡ್ಡಿ ಮಾಡಲ್ಲ. ನಾನು ಹೇಳ್ತಾ ಇರೋದು ಏನು ಅಂದ್ರೆ, ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿದ್ರೆ ನಗರಸಭೆಗೆ ಹೇಳಿ, ಅವ್ರು ದುಡ್ಡು ಕೊಡ್ತಾರೆ, ನಮ್ಮ ಮೇಲೆ ಯಾಕೆ ಬಡ್ಡಿ ಹಾಕ್ತಾರೆ? ಅದನ್ನ ಬಡ್ಡಿ ನಗರಸಭೆಯವರು ಕ್ವಶನ್ ಮಾಡ್ಲಿಲ್ವಾ ಪ್ರೈಸ್ ಇನ್ಕ್ರೀಸ್ ಆದಾಗ? ಏನ್ ಮಾಡಿದ್ರು ಅಂತ ಒಳಗಡೆ ಗೊತ್ತಿಲ್ಲ ಸ್ವಾಮಿ. ಯಾಕೆ ಅಂತಂದ್ರೆ ಅವ್ರು ಮನ್ಸ್ ಮಾಡಿದ್ರೆ 5 ವರ್ಷ ತಗೊಂತಾ ಇರ್ಲಿಲ್ಲ ಈ ಚಳುವಳಿ. ಯಾವಾಗ್ಲೂ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಬಟ್ ಅವ್ರು ಯಾರು ಮುಂದಕ್ಕೆ ಬರ್ಲೇ ಇಲ್ವಾ ನಗರಸಭೆಯವರು? ನಾವು ಮಾಡ್ಲಿಲ್ವಾ? ಇಲ್ಲ, ಕೋರ್ಟ್ ಅಲ್ಲಿ ಬಂದು ಸುಮ್ಮನೆ ಕುಂತ್ಕೊಳ್ಳಿರಲ್ಲ, ನಮ್ ಕಣ್ಣೆದುರುಗಡೆ ಆಯ್ತು ನಾವು ಮಾಡ್ತೀವಿ ಅಂತ ಕೈ ಕಟ್ಕೊಂಡು ಹೇಳ್ತಿದ್ರು ಹೊರತು, ಇಲ್ಲ ಮೇಡಮ್ ಇವ್ರಿಗೆ ಅಧಿಕಾರ ಇಲ್ಲ, ನಾವು ಮಾಡಿ ನಿಮ್ಗೆ ಕಳಿಸ್ಕೊಡ್ತೀವಿ ಅಂತ ಹೇಳುವಂತ ಕೆಪಾಸಿಟಿ ಅವತ್ತಿದ್ದಂತ ಕಮಿಷನರ್ಗಳು ಇಬ್ರು ಇರ್ಲಿಲ್ಲ. ಇವತ್ತು ಅಷ್ಟೇ ಬರ್ತಾರೆ, ಕೊನೆಗೆ ಅವರು ಹೇಳಿದ್ರು, ಕೊನೆಯಲ್ಲಿ ಫೈನಲ್ ಏನ್ ಡಿಸೈಡ್ ಮಾಡ್ತೀರಿ ಹೇಳ್ಬೇಕು ಅಂದೊತ್ತಿಗೆನೆ ಕೊನೆಯಲ್ಲಿ ಫೆಬ್ರವರಿಲಿ ಅದು ತೀರ್ಮಾನ ಮಾಡಿದ್ದು. ಇಲ್ದಾರ ಮಾಡ್ತಾ ಇರ್ಲಿಲ್ಲ ಅವರು. ಇದು 220 ರೂಪಾಯಿ ಬಡ್ಡಿ ಮನ್ನಾ ಮಾಡಿ ಅಂತಾನೆ ಹೇಳಿರೋದು. ಇವರು ಬೆಂಗಳೂರಿಗೆ ಜಲಮಂಡಳಿಯವ್ರಿಗೆ, ಇವರು ನಮ್ಮ ಲೋಕ ಅದಾಲತ್ ಅವರು ಲೆಟರ್ ಕಳಿಸಿದಾರೆ. ಅವರು ಬೆಂಗಳೂರಿಂದ ಇವರು ಕಳಿಸಿದಾರೆ 5ನೇ ತಿಂಗಳಲ್ಲಿ. ಇಲ್ಲ ಇದೆ ನನ್ನ ಹತ್ರ. ಅವ್ರಿಗೂ ಉತ್ತರ ಕೊಟ್ಟಿಲ್ಲ, ಕೋರ್ಟ್ಗೂ ಉತ್ತರ ಕೊಟ್ಟಿಲ್ಲ ಇವರು ಬೆಂಗಳೂರಿನವರು. ಆಮೇಲೆ ಒಂದು ನೀವು ತಿಳ್ಕೋಬೇಕು, ಇದು ಲೋಕ ಅದಾಲತ್ ಅವ್ರು ಕಳಿಸಿರೋದು ಬೆಂಗಳೂರಿಂದ ಜಲಮಂಡಳಿಯವರಿಗೆ, ನೀವು ಇದು ಮಾಡಿ ಅಂತ 5ನೇ ತಿಂಗಳಲ್ಲಿ 24/5/2023 ಕಳಿಸಿದ್ರು. ಕೋರ್ಟ್ಗೂ ಬೆಲೆ ಕೊಟ್ಟಿಲ್ಲ ಅವರು. ಆದ್ರೆ ನ್ಯಾಯಾಂಗ ಎಲ್ಲದಕ್ಕೂ ಮೇಲೆ ಅಂತ, ನ್ಯಾಯಾಂಗಕ್ಕೂ ಬೆಲೆ ಕೊಟ್ಟಿಲ್ಲ ಅಂದ್ರೆ ಅವ್ರು ಏನು ಅವ್ರ ಆಕ್ಷನ್ ನಲ್ಲಿ ಮಾಡ್ಬೋದಾಗಿತ್ತು. ನಗರಸಭೆಯವರು, ಕಮಿಷನರ್ ಬೆಂಗಳೂರಲ್ಲಿ ಎಲ್ಲ ಮಾಡ್ಬೋದಾಗಿತ್ತು. ನಾವ್ ಇಲ್ಲ ಅಂತ ಇದ್ ಮಾಡ್ತಾ ಇಲ್ಲ. ನಮ್ಗೇನು ಅಂದ್ರೆ ಇಷ್ಟೆಲ್ಲ ಜನ ನೋಡಿ, ಇದನ್ನು ನೀವು ಕಟ್ ಮಾಡಿ ಮಡಿಕೊಂಡಿದೀನಿ. ನೀರಿನ ದರ ಏರಿಕೆ ಇಲ್ಲ ಅಂತ ಮೈಸೂರಿನಲ್ಲಿ ಮೊನ್ನೆ ನಡೆದಿರೋದು. ಹೌದು, ಅವರು ಕೌನ್ಸಿಲರ್ ಅಲ್ವಾ, ಅಲ್ಲಿ ಕೌನ್ಸಿಲರ್ ಅಲ್ವಾ. ಮತ್ತೆ ಚಾಮರಾಜನಗರ, ರಾಮನಗರ, ಹಾಸನ ಇಲ್ಲೆಲ್ಲ ಫ್ಲಾಟ್ ರೇಟ್ಸ್ ಇರೋದು. ಯಾವುದೇ ರೀತಿ ವಾಲ್ಯೂಮೆಟ್ರಿಕ್ ರೇಟ್ಸ್ ಯಾವ್ದು ಇಲ್ಲ, ಫ್ಲಾಟ್ ರೇಟ್ಸ್ ಇರೋದು. ಅಂದ್ರೆ ಒಂದೇ ದರ, ನೀರ್ ಎಷ್ಟಾದ್ರೂ ಬಳಸಿ ಒಂದೇ ದರ ಇರತ್ತೆ. ಬಟ್ ಮಂಡ್ಯದಲ್ಲೂ ಅದೇ ಫ್ಲಾಟ್ ರೇಟ್, ಒಂದೇ ದರನೇ ಇರೋದು. ಬಟ್ 282, ಈಗ 225 ಅಂತ ಇದ್ರೆ ನನ್ನ ಪ್ರಕಾರ ಅದು ಕೂಡ ಜಾಸ್ತಿನೇ, ತುಂಬಾ ಜಾಸ್ತಿ. 225 ಯಾಕಂದ್ರೆ ಫ್ಲಾಟ್ ರೇಟ್ 160, 150 ಓಕೆ ಮ್ಯಾನೇಜಬಲ್. 282 ಅಂತ ಇದ್ದಿದ್ನ 225 ಮಾಡ್ಬಿಟ್ಟು ಇವರು ಇದೇ ಸಾಕು ಅಂತ ಇದಾರಲ್ಲ. ಹೇಗೆ ಇದು ಹೇಗೆ ಸಮರ್ಥಿಸ್ಕೊಂತ ಇದಾರೆ ಅವರು? ಅದು ನೀವು ಕೇಳ್ಬೇಕು ಮಾಧ್ಯಮದವರು. ನಾವೇನು ಅಂದ್ರೆ ನಮ್ಮ ಹೋರಾಟ ಸದ್ಯ ಸಾಕಪ್ಪ, ಏನೋ 220 ರೂಪಾಯಿ ಆದ್ರೂ ಕೊಟ್ಬಿಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಇದನ್ನ ಒಪ್ಕೊಂಡಿದೀವಿ ಇವತ್ತು. ಆದ್ರೂ ಅವರು ಒಂದು ಮಡ್ಗವ್ರೆ, ಅದನ್ನ ಅಲ್ಲಿ ಮಾಡ್ಬೇಕು ಅಂತಲ್ಲ, ನಾವು ಖಂಡಿತ ಒಪ್ಕೊಳ್ಳಲ್ಲ. ಮುಖ್ಯಮಂತ್ರಿ ಅವರೇ, ನೀವು ನಿಮ್ಮ ಹೆಸರನ್ನ ಉಳಿಸ್ಕೋಬೇಕು ಅಂತಿದ್ರೆ ಈ ಕಂಪ್ಲೀಟ್ ನಾವು ಮನ್ನಾ ಮಾಡಿ ಅಂತ ಕೇಳ್ತಾ ಇಲ್ಲ. ನೀವು ಆದಷ್ಟು ಬೇಗನೆ ಬಂದು ಇದು ನಮ್ಮ ಮಂಡ್ಯಕ್ಕೆ ಸಿಹಿ ಸುದ್ದಿ ಕೊಡಿ. ಹೌದು, ಅಷ್ಟೇ. ನೀವು ಸಿಹಿ ಸುದ್ದಿ ಕೊಡಿ. ಹೌದು, ನೀವು ಕಷ್ಟದಲ್ಲಿದ್ದೀರಿ. ನೀವು ನೋಡಿ, ಮಂಡ್ಯದಲ್ಲಿ ಶುಗರ್ ಫ್ಯಾಕ್ಟ್ರಿ ಇಲ್ಲ, ಸ್ಟೇಟ್ ಫ್ಯಾಕ್ಟ್ರಿ ಇಲ್ಲ, ಯಾವ ಕೈಗಾರಿಕೆನೂ ಇಲ್ಲದೆ ನಾವ್ ಹೆಂಗೆ ದುಡ್ಡು ಕಟ್ಟುದು? ಏನಿದೆ? ನಮ್ಮ ಮಕ್ಕಳೆಲ್ಲ ಮೈಸೂರು ಬೆಂಗಳೂರಿಗೆ ಹೋಗಿ ದುಡ್ಕ ಬಂದು ಅವ್ರು ಅಲ್ಲಿ ಜೀವನ ಮಾಡ್ಕೊಂಡು ನಮಗೆ ಕಳಿಸ್ಬೇಕು. ಅದರಿಂದ ದಯಮಾಡಿ ಮುಖ್ಯಮಂತ್ರಿಗಳೇ, ನೀವು ಅಟ್ಲೀಸ್ಟ್ ಯಾವ್ದಾರ ಒಂದು ಫ್ಯಾಕ್ಟ್ರಿ ಅವ್ರೆ ಎಲ್ಲರೂ ಸುಭಿಕ್ಷಾಗ ಅವ್ರೆ ಅಂತ ಹೇಳ್ತಿರೋದು. ಇವತ್ತು ರೈತರಿಗೆ ನೀವೇ ನೋಡಿ ಬೀದಿ ಬಿದ್ದವ್ರೆ, ಬರ ಬಂದಿದೆ. ಈ ಬರದಲ್ಲೂ ನಮ್ಮನ್ನ ನಾವು ಕಟ್ತೀವಿ ಅಂತ ಹೇಳಿದ್ರು ನೀವು ತೀರ್ಮಾನ ಮಾಡ್ಲಿಲ್ಲ ಅಂದ್ರೆ ಚಲುವರಾಯಸ್ವಾಮಿ ಅವರು, ನಮ್ಮ ರವಿ ಗಾಣಿಗ್ನವರು, ದಯವಿಟ್ಟು ನೀವು ಹೃದಯ ವೈಶಾಲ್ಯವಾಗಿ ಇದನ್ನ ತೀರ್ಮಾನ ಮಾಡ್ಕೊಡಿ. ಯಾವುದಕ್ಕೂ ನನ್ನ ಹತ್ರ ಆಧಾರ ಇದೆ, ನನ್ನ ಹತ್ರ ಸುಳ್ಳು ಹೇಳಿ ನಿಮ್ಮನ್ಗೆ ಮೋಸ ಮಾಡುವಂತದ್ದು. ಕೊನೆಗೆ ಇವ್ರು ಏನ್ ಮಾಡಿದ್ರು, 11ನೇ ತಿಂಗಳಲ್ಲಿ ಕಿತ್ತಾಕ್ತಿವಿ ಅಂತ ನೋಟಿಸ್ ಕೊಟ್ರು ಜಲಮಂಡಳಿಯವರು. ಆಮೇಲೆ ಇವರೇ ಹೆಂಗೆ ಇದ್ ಮಾಡಿದ್ರು ಅಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಟ್ರು. ಏನಂತ 220 ರೂಪಾಯಿ ಕಟ್ಟಿ ಅಂತ ಎಲ್ಲಾ ಪೇಪರ್ಗೂ ಕೊಟ್ರು. ನೋಡಿ, ಈ ಪೇಪರ್ ನಲ್ಲಿ 220 ಕಟ್ಟಿ ಅಂತ ಕೊಟ್ರು ಜಲಮಂಡಳಿಯವರೇ. ಕೊಟ್ಟಿರೋದು ಈಗ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಫೆಬ್ರವರಿ ಕೊಟ್ಟಿದ್ದಾರೆ ನೋಡಪ್ಪ. ಜನವರಿ 25ಕ್ಕೆ 220 ರೂಪಾಯಿ ಕಟ್ಟಿ ಅಂತ ಅವರೇ ಕೊಟ್ಬಿಟ್ಟು, ಆದ್ರೆ ಇವತ್ತಿನವರೆಗೂ ಬಿಲ್ ಮಾತ್ರ 282. ಅಂದ್ರೆ ಲೆಕ್ಕ ಹಾಕೊಳ್ಳಿ ಇವ್ರ ಹತ್ರ. ಈಗ ನಾವು ಕೇಸ್ ಹಾಕ್ಬೋದಾಗಿ. ಸ್ಕ್ಯಾಮ ಏನಿದು? ಇದು ಸ್ಕ್ಯಾಮೇ ಇದು. ಈಗ ಅವರೇ ಕೊಟ್ಟಿರೋದು ಇದು. ಈ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡೋಕೆ ನಮ್ ಕೆಲ್ ಬರೋಲ್ಲ. ಬಂದಿರೋ ಅಂತ ಪೇಪರ್ ಆಡ್ ಇದು ಎಲ್ಲ ಪೇಪರ್ದು ಇದೆ. ನನ್ನ ಹತ್ರ ಇರೋದು ಒಂದು ಸಿಕ್ಕಿದ್ದು, ಇದ್ರೊಳಗೆ ಹಾಕೊಂಡಿದ್ದೀನಿ ನಾನು. ಮಂಡ್ಯದಲ್ಲಿ ಇರುವಂತ ಲೀಡಿಂಗ್ ಪೇಪರ್ ಇದು ಪ್ರಜಾವಾಣಿ. ಇದೇ ತರ ಕನ್ನಡ ಪ್ರಭ, ವಿಜಯ ಕರ್ನಾಟಕದಲ್ಲಿ ಎಲ್ಲ ಕೊಟ್ಟಿದ್ದಾರೆ ಅವರೇನೆ. ಲಕ್ಷಾಂತರ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಅವ್ರೆ 220 ರೂಪಾಯಿ ಕಟ್ಟಿ ಅಂತ. ಮತ್ತೆ 282 ಹೋಗಿ ತಗೋತಾ ಇದ್ದಾರೆ. ಯಾಕೆ?
ಇದಕ್ಕೆ ಯಾರು ಕೇಳೋರು ಯಾರು ಇಲ್ವಲ್ಲ ಅಂತ ಯಾಕೆ ನಾನು ಹೇಳ್ತಾರೆ. ನಾವೇ ಯಾಕೆ ಹೋರಾಟ ಮಾಡ್ಬೇಕು ಅಂತಲ್ಲ, ನೀವ್ ಹೇಳ್ತಿದ್ರು ನಿರಂತರವಾಗಿ ಇಟ್ಕೊಂಡಿದೀವಿ ಜೀವಂತವಾಗಿ. ಎಲ್ಲಾ ಲಾಯರ್ಸ್ಗಳು ಪ್ರತಿಯೊಬ್ರು ಬಂದು ಮೆಮೊರಂ ಕೊಟ್ಟಿದ್ದಾರೆ ಹೊರತು ಕೊಟ್ಬಿಟ್ಟು ಹೋದ್ರು ಪಾಪ, ಅವ್ರದ್ದು ತಪ್ಪು ಅಂತಲ್ಲ. ನಾವೇನೋ ವಯಸ್ಸಾಗಿತ್ತು ಕುಂತಿದ್ದೀವಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರೇ ಮಾಡು ಅಂತ ಹುರಿದುಂಬಿಸಿ ಇಲ್ಲಿ ತನಕ ತಂದಿದ್ದೀವಿ. ಅದರಿಂದ ನಾವೇನಾರ ಸುಳ್ಳು ಹೇಳಿದ್ರೆ, ಇವಾಗ ಕುಂತ್ಕೊಂಡು ನಾವೇನಾರ ನಿಮ್ ಜೊತೆ ಸುಳ್ಳು ಹೇಳಿದ್ರೆ ನಾವು ಶಿಕ್ಷೆ ಅನುಭವಿಸ್ ರೆಡಿ ಇದ್ದೀವಿ. ಈಗ ನಾನು ಅಡ್ವರ್ಟೈಸ್ಮೆಂಟ್ ಕೊಡೋದ ಕೊನೆಗೆ ನಾವೇನೆ ಪಾಂಪ್ಲೆಟ್ಸ್ ಓಡಿಸ್ಕೊ ಏನಂತ ಈ ತೀರ್ಮಾನ ಮಾಡವ್ರೆ ನೀವು ಇಷ್ಟೇ ಕಟ್ಬೇಕು ಅಂತ ಅವ್ರ ಪರ್ಮಿಷನ್ ತಗೊಂಡೆ, ಕೋರ್ಟ್ ಪರ್ಮಿಷನ್ ತಗೊಂಡೆ ನಾವು ಪಾಂಪ್ಲೆಟ್ಸ್ ಓಡಿಸಿದ್ವಿ. ಸುಮ್ನೆ ಪಾಂಪ್ಲೆಟ್ಸ್ ಓಡಿಸೋಕಾಯ್ತದಪ್ಪ? ಆಗಲ್ಲ. ನೋಡಿ ಇದನ್ನ ನಾವೇ ಈ ಪಾಂಪ್ಲೆಟ್ಸ್ ನ ಮಂಡ್ಯದ 35 ವಾರ್ಡ್ ಅಲ್ಲಿ ನಮ್ಗೆ ಪರಿಚಯದವ್ರಿಗೆಲ್ಲ ಕೊಟ್ಬಿಟ್ಟು ದುಡ್ಡು ಕಟ್ಟಿ 220 ರೂಪಾಯಿ ಅಂತ ಅವ್ರು ಕೊಟ್ಟಾದ್ಮೇಲೆ ಆದ್ರೆ ಬಿಲ್ ಮಾತ್ರ 282 ಇಲ್ಲ ನಮಗ್ ಬರ್ಲೇಬೇಕು, ನಮಗ್ ಬರ್ದೇನೆ ನಾವೇನು ಮಾಡೋದಿಲ್ಲ ಅಂತ ಸುಪ್ರೀಂ ಸುಪ್ರೀಂ ಕೋರ್ಟ್ ಇದ್ದಂಗೆ, ಡೆಲ್ಲಿಲಿ ಇದು ಸುಪ್ರೀಂ ಕೋರ್ಟ್ ಇದ್ದಂಗೆ ಜಲಮಂಡಳಿ ಅವರು ಮಂಡ್ಯರು ಇದನ್ನ ಅವರೇ ಪೇಪರ್ ಅಲ್ಲಿ ಆಡ್ ಕೊಡ್ತಾರೆ 220 ಕಟ್ಟಿ ಅಂತ, ಬಟ್ ಅವರೇ ಬಿಲ್ ಮಾತ್ರ 282 ಕೊಡ್ತಾರೆ. ಇದು ಎಂತ ಅನ್ಯಾಯ ಇದು? ನೀವೇ ನೋಡಿ ದಯವಿಟ್ಟು ಈ ಮಾಧ್ಯಮದವರೆಲ್ಲ ಹೋಗಿ ಅವ್ರನ್ನ ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸ್ತಿಲ್ಲ ಅಂದ್ರೆ ನಾವ್ ಹೇಳ್ತಿರೋದು ನಗರಸಭೆಯವ್ರಿಗೆ ಒಂದೇ ಒಂದು ರಿಕ್ವೆಸ್ಟ್, ಜಲಮಂಡಳಿನ ನಿಮ್ ಕೈಗೆ ತಗೊಳ್ಳಿ, ಯಾವುದೇ ಕಾರಣಕ್ಕೂ ಅವ್ರಿಗೆ ಕೊಡ್ಬೇಡಿ. ಇದು ತುಂಬಾ ಲೂಟಿ ಮಾಡ್ಬಿಟ್ಟಿದ್ದಾರೆ ದುಡ್ಡನ್ನ, ಬಡ ಜನತೆಯ ದುಡ್ಡನ್ನ ಲೂಟಿ ಮಾಡಿರೋದ್ರಿಂದ. ಅವ್ರು ಹೇಳಿರೋ ಪ್ರಕಾರ 22,000 ಕನೆಕ್ಷನ್ಸ್ ಮಂಡ್ಯದಲ್ಲಿದೆ ಅಂತ. ಆ ಲೆಕ್ಕ ನೋಡೋದಾದ್ರೆ ತಿಂಗಳಿಗೆ ಒಬ್ರು ಮನೆಯಿಂದ 282 ರೂಪಾಯಿ ಕಟ್ಟೋದಾದ್ರೆ 68 ಲಕ್ಷ ಚಿಲ್ಲರೆ ಏನೋ ಕಲೆಕ್ಟ್ ಆಗುತ್ತೆ ಪ್ರತಿ ತಿಂಗಳು. ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಅಷ್ಟೊಂದು ದುಡ್ಡು? ಈಗ ಮೊದಲು 120 ಇತ್ತು, 120 ಇದ್ರೆ ತುಂಬಾ ಕಡಿಮೆ. ಬಟ್ ನನ್ ಕ್ವಶನ್ ಏನಂತ ಅಂದ್ರೆ 282 ಕಲೆಕ್ಟ್ ಮಾಡಿ ಏನ್ ಮಾಡ್ತಿದ್ರು ಇವ್ರು? ಅಷ್ಟೊಂದು ದುಡ್ಡನ್ನ ಎಲ್ಲಿಗೆ ಹೋಗ್ತಾ ಇತ್ತು ಎಲ್ಲ? ಇವ್ರು 220 ಅಂತ ಅವರೇ ಕೊಡ್ತಾರೆ, 220 ಕಟ್ಟಿ ಅಂತ. ಆದ್ರೆ ನೆಕ್ಸ್ಟ್ ತಿಂಗಳು ಬಿಲ್ ಬಂದು 282 ಬರ್ತಾ ಇದೆ. ಎಂತ ಸ್ಕ್ಯಾಮ್ ಇದು? ಇವತ್ತು 282 ತಗೊಳ್ದು ಅಂತ ಹೇಳ್ತಾ ಇರೋದವ್ರು. ಯಾವ್ದೇ ಕಾರಣಕ್ಕ ಹುಡುಗರು ಬಂದು ನಾವ್ ಬರೀದಿಲ್ಲ ಅಂತ, ನೀ ಬರೀಲಿಲ್ಲ ಅಂದ್ರೆ ನಿನ್ನ ಕಟ್ಟಾಕ್ತೀನಿ ಅಂತ ಹೇಳಿರೋದು. ನೀನ್ 220 ರೂಪಾಯಿ ತಗೋ ಅಷ್ಟೇ, ನಿನಗೆ 10 ರೂಪಾಯಿ ಕೊಟ್ರು ನೀ ಬಿಲ್ ತಗೋ. ನೀನ್ 282 ಡಿಮ್ಯಾಂಡ್ ಮಾಡುದಿಲ್ಲ, ನೀ ತಗೋ. ಇದು ನಾವೇನಂದ್ರೆ ಕೇಸ್ ಎಲ್ಲ ಹಾಕೊಂಡ್ ನಿಂತ್ಕೋಬಾರ್ದಲ್ಲ. ನಿಜ, ಕೇಸ್ ಎಲ್ಲ ಹಾಕೊಂಡು ನಿಂತ್ಕೋಬಾರ್ದಲ್ಲ ಅಂತ ನಾವು ಕೇಸ್ ಹಾಕಿಲ್ಲ. ಯಾಕೆಂದ್ರೆ ಒಂದ್ ಕಡೆನೆ ಇದ್ದೀವಲ್ಲ, ನಮ್ಮ ಲೋಕ ಅದಾಲತಲ್ಲಿ ನಾವು ಅವ್ರ ಗೌರವ ಕೊಟ್ಟಿದೀವಿ. ಆ ಮುಖಾಂತರನೇ ನಾವು ಕೊನೆಗೆ ಬೆಂಗಳೂರಿಗೆ ಹೋಗುವಂತ ಚಾನ್ಸಸ್ ಇರ್ತದೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು, ನೀವೇನು ಗೆಲ್ಬೇಕು ಅಂತ MP ಸೀಟ್ಗಳು ನಿದ್ದಿರೋ, ಮಂಡ್ಯದಲ್ಲಿ ನೀವು ಗೆಲ್ಲೇಬೇಕು ಅನ್ನೋದಿದ್ರೆ ದಯವಿಟ್ಟು ನಮ್ ರಿಕ್ವೆಸ್ಟ್ ಇದು. ನಮ್ದೇನು ಇದೆಲ್ಲ, ನೀವು ಈ ರೀತಿ ಮಂಡ್ಯದಲ್ಲಿರುವಂತ 35 ವಾರ್ಡ್ ಜನನು ನೀರು ಕುಡಿತಾರೆ, ಅಕ್ಕಪಕ್ಕವರು ನೀರು ಕುಡಿತಾರೆ. ಮಗಳೇ ಚಲರಾಜ ಸ್ವಾಮಿಗಳೇ, ನಿಮ್ಗೂ ಒತ್ತಡ ಇದೆ ನಿಜ. ನೀವು ದಯವಿಟ್ಟು ಬರುವಾಗ ಇದು ಮಾಡಿಸ್ಕೊ ಬಂದು ಪ್ರೆಸ್ ಎಲ್ಲಿ ಹೇಳ್ಬೇಕು. ಅದನ್ನ ನೀವು ಆ ಜಲಮಂಡಲಿನ ವಜಾ ಮಾಡಿ ನಗರಸಭೆಗೆ ವಹಿಸ್ಕೊಬಿಟ್ಟು ಮೊದ್ಲು ಯಾವ ರೀತಿ ನಗರಸಭೆಯಲ್ಲಿ ಇತ್ತು ಅವ್ರ ಕೈಗೆ ವಹಿಸ್ಕೊಡಿ. ಮೇಂಟೆನೆನ್ಸ್ ಸರಿಯಾಗಿರ್ತದ ಅವಾಗ. ಯಾರು ಏನ್ ತೊಂದರೆ ಮಾಡಿ ಅನಾಥರೈಸ್ ಮಾಡಿಲ್ಲ. ಇವತ್ತು ಎಲ್ಲರಿಗೂ ಯಾರ ಪಕ್ಕದ ಮನೆಯವನು ಈ ತರ ಅನಾಥರೈಸ್ ಅವನೇ ಕಂಪ್ಲೇಂಟ್ ಕೊಡ್ತಾನೆ. ಇವ್ರು ಸತ್ರ ಇವ್ರು ಸುಳ್ಳು ಹೇಳ್ತಾ ಇರೋದು ಅನರ್ಹತೆ ಕಾರಣ ಬಿಟ್ಟವ್ರೆ ಅಕ್ರಮವಾಗಿ ಅಂತ. ಬೇಡ, ಈಗ ನಮ್ಮನೆ ಪಕ್ಕದಲ್ಲಿ ಇನ್ನೊಬ್ಬ ನಮ್ಗೆ ಹೊಟ್ಟೆವ್ರಿ ಅಲ್ವಾ, ನಾವೇ ಹೇಳ್ತೀವಿ ಇದು ಅಕ್ರಮ ಆಗಿದೆ ಅಂತ ಬಂದ್ ಕಿತ್ತಾಕ್ಲಿ, ಯಾರು ಅಡ್ಡಿ ಮಾಡಲ್ಲ. ನೀವ್ ಎಲ್ಲೆಲ್ಲಿ ನೀರ್ ಪೋಲ್ ಆಯ್ತದೆ, ನಿಮ್ ಕೆಲಸ ಏನು? ನೀರ್ ಬಿಟ್ಟಾದ್ಮೇಲೆ ಜೀಪ್ ಯಾಕೆ ಮಾಡಿಕೊಂಡಿದ್ರಿ, ಡ್ರೈವರ್ನ ಯಾಕೆ ಮಾಡಿಕೊಂಡಿದ್ರಿ? ಒಬ್ಬ ಇಂಜಿನಿಯರ್ ಕಳಿಸಿ ನೋಡಿ 35 ವಾರ್ಡಲ್ಲಿ ಎಲ್ಲಿ ನೀರು ಪೋಲ್ ಆಯ್ತಿದೆ ಅದಕ್ಕೆ ಮಾಡಿ ಕಂಟ್ರೋಲ್ ಮಾಡಿ. ಯಾರು ಮಾಡ್ಬೇಡ ಅಂತ ಯಾರು ಹೇಳಿದ್ರ? ನಾಗರಿಕರ ಹೇಳಿದ್ರ? ಆ ಕೌನ್ಸಿಲರ್ಗಂತೂ ಗೊತ್ತಿಲ್ಲ, ಅವ್ರು ಓಟ್ ಹಾಕಿಸ್ಕೊಂಡಿರ್ತಾರೆ, ಮನಗಿರ್ತಾರೆ ಅಷ್ಟೇ. ನಾನು ಹಿಂಗ್ ಹೇಳ್ತಿದ್ದೀನಿ ಅಂತ ಬೇಜಾರಲ್ಲ. ಅವ್ರು ವಾರ್ಡಲ್ಲಿ ಏನ್ ನೋಡ್ಕೋಬೇಕಲ್ವಾ, ನೀರ್ ಏನಾಗಿದೆ ಅಂತ. ಅದು ಅವ್ರು ನೋಡ್ಕೊಳ್ಳಿಲ್ಲ ಅಂದ್ರೆ ನಮ್ ಜವಾಬ್ದಾರಿ. ನಮ್ಮ ವಾರ್ಡಲ್ಲಿ ಸುಭಿಕ್ಷವಾಗಿ ಅಂತ ಸುಭಾಷ್ ನಗರ ಅಂತ ಹೇಳಿದ್ರೆ, ರತ್ನ ವಾರ್ಡ್ ಅಂತ ಹೇಳಿದ್ರೆ ಎಲ್ಲ ಸ್ವಲ್ಪ ಪ್ರಜ್ಞಾವಂತರ ಇರೋದು. ಯಾರು ನೀರು ವೇಸ್ಟ್ ಮಾಡ್ಕೊಂಡು ಕುಂತಿಲ್ಲ. ಯಾಕಂದ್ರೆ ಬರುದೇ ಅಪರೂಪಕ್ಕೆ, 2 ದಿವಸಕ್ಕೊಂದ್ಸತಿ ನೀರು, 1 ಗಂಟೆ 1.5 ಗಂಟೆ ನೀರು ಬರ್ತದೆ. ನಾವು ಇದ್ದೀವಿ. ಆದ್ರೂ ನಾವು ವಿರೋಧವಾಗಿ ಯಾವುದೂ ಮಾತಾಡಿಲ್ಲ. ದಯಮಾಡಿ ನಮ್ಗೆ ನಿಮ್ಮ ಚಾನೆಲ್ ಮುಖಾಂತರ ನಮ್ಮ ಒಂದೇ ರಿಕ್ವೆಸ್ಟ್, 225 ರೂಪಾಯಿ ಏನ್ ಮುಖ್ಯಮಂತ್ರಿ ಅವ್ರು ನೀವು ತೀರ್ಮಾನ ಮಾಡಿದ್ರೆ 5 ರೂಪಾಯಿ ಜಾಸ್ತಿ ಮಾಡಿದ್ರು ನಾವು ಕಟ್ಟಿದ್ದೀವಿ. ಅದು 18-19ನೇ ಸಾಲಿಂದನೇ ಆಗ್ಬೇಕು ಅಂತ ನಮ್ಮ ರಿಕ್ವೆಸ್ಟ್ ಅಷ್ಟೇ. ಆಮೇಲೆ ಬಡ್ಡಿ ಮನ್ನಾ ಮಾಡ್ಬೇಕು. ಬಡ್ಡಿಗೂ ನಮಗೂ ಸಂಬಂಧ ಇಲ್ಲ. ನಿಮ್ಗೆ ಏನೇ ಕೊಡ್ಬೇಕಾದ್ರೂ ನಗರಸಭೆಯವರು ಇದ್ರ ದುಡ್ಡು ಕೊಡ್ತಾರೆ. ಏನು ಇಷ್ಟು ನಿಮ್ ಮೇಂಟೆನೆನ್ಸ್ ಮಾಡಿದ್ದೀರಿ ನಿಮ್ಗೆ ಕೊಡ್ತಾರಲ್ಲ ಅವರು. ನಮ್ಮ ಹತ್ರ ಟ್ಯಾಕ್ಸ್ ತಗೋತಾರಲ್ವಾ ನಗರಸಭೆಯಲ್ಲಿ, ನಿಮ್ಗೆ ಕೊಡ್ತಾರಲ್ಲ. ನೀವ್ ಯಾಕೆ ಬೇರೆಯವ್ರು ಬಡವರ ಮೇಲೆ ಹಾಕ್ತೀರಿ ನೀವು? ಅದು ಅಂತ ನಮ್ಮ ಒಂದಿದು. ದಯವಿಟ್ಟು ನೀವು ಚಾನಲ್ ಅವ್ರನ್ನ ಯಾರಿಗೆ ನಗರಸಭೆಯಲ್ಲಿ ಇರುವಂತ ಅಧ್ಯಕ್ಷರಿಗೆ
ಆಮೇಲೆ ಶಾಸಕರಿಗೆ ಹಾಗೂ ನಮ್ಮ ಉಸ್ತುವಾರಿ ಮಂತ್ರಿಯವರಿಗೆ ಹೇಳಿ ಇದನ್ನ ನೀವೆಲ್ಲ ಒತ್ತಡ ತಂದ್ರೆ ಖಂಡಿತ ನೆನ್ನೆ ಪ್ರೆಸ್ ಮೀಟಲ್ಲೂ ಅದನ್ನೇ ಹೇಳಿದ್ರು. ನೀವೆಲ್ಲರೂ ನೀರು ಕುಡಿತಿದ್ರಿ ಮಂಡ್ಯದಲ್ಲಿರುವ ಪತ್ರಕರ್ತರೆಲ್ಲ, ದಯಮಾಡಿ ಇದಕ್ಕೆ ನಮ್ಮ ಜೊತೆಲಿ ಕೈ ಜೋಡಿಸಿ ನಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ ಅಂತೇಳಿ ನನ್ನ ಒಂದು ರಿಕ್ವೆಸ್ಟ್. ದಯಮಾಡಿ ರವಿ ಗಣಿಗವ್ರೆ ಬೇಜಾರು ಮಾಡ್ಕೋಬೇಡಿ. ನೀವು ಜಲಮಂಡಳಿಯವರು ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನಿಮ್ಮ ಕಾಲದಲ್ಲಿ ನೀವು ಹುಡುಗ ಇನ್ನ ನೀನ್ ಬಹುವರ್ಷ ಬದುಕಬೇಕು, ನೀನು ಚಿನ್ನ ಮಂತ್ರಿ ಎಲ್ಲ ಆಗ್ಬೇಕು, ನಿನ್ನ ಭವ್ಯವಾದ ಕನಸು ನೆರವೇರಿಸ್ಬೇಕು ಅಂದ್ರೆ ಅವ್ರಿಗೆ ಚೆನ್ನಾಗಿ ನೀವು ಹೇಳ್ಬೇಕು, ಏಯ್ ನಾನು ಹೇಳ್ದಂಗೆ ಕೇಳ್ಬೇಕು ನೀವು ಅಂತ. ನಿಮ್ಗೆ ಇರೋದು ಪವರ್, ಅವ್ರಿಗಲ್ಲ. ಅವ್ರ ಏನ್ ತಿಳ್ಕೊಳ್ತಾರೆ ನಿಮ್ದು 5 ವರ್ಷ ಅಂತ. 5 ವರ್ಷ ಅಲ್ಲ, 5 ನಿಮಿಷ ಆಗಿರ್ಲಿ ನಿಮ್ ಪವರ್ನ ಚಲಾವಣೆ ಮಾಡಿ. ದಯಮಾಡಿ ರವಿಕುಮಾರ್ ಅವರು ಅವ್ರಿಗೆ ಉಸ್ತುವಾರಿ ಚೆಲುವರಾಜ ಸ್ವಾಮಿ ಅಳುಗರು, ಅವ್ರಿಗೆ ಅನುಭವ ತುಂಬಾ ಇದೆ. ಅವರು ಕುಂತು ಮೀಟಿಂಗ್ ಮಾಡಿ DC ಆಫೀಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಇದನ್ನ ನಮ್ಮ ನಾಗರಿಕರಿಗೆ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು ಅಂತ. ಮತ್ತೆ ಇನ್ನೇನ್ ಕೇಳಿದೀವಿ ಸ್ವಾಮಿ ನಿಮ್ಮನ್ನ? ಕುಡಿ ನೀರು ಕೇಳ್ತಾ ಇದ್ದೀವಿ, ಅದ್ರ ರೈಟ್ ನ ಅಷ್ಟೇ, ಇನ್ನೇನು ನಿಮ್ಮನ್ನ ಕೇಳಿಲ್ಲ ನಾವು. ನಮ್ಮನ್ನ ಚಿನ್ನ ಸುರಿಸಿ ಮುತ್ತುರತ್ನ ಸುರಿಸಿ ವಿಜಯನಗರದ ಸಾಮ್ರಾಜ್ಯ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ. ಆ ರಸ್ತೆ ನೋಡಿದೀರಾ ನೀವು ಮಂಡ್ಯದಲ್ಲಿ? ಆ ರಸ್ತೆ ನೋಡಿದ್ರೆ ನೀವು ಅಳ್ತಿದ್ದೀರಿ. ನೀವು ಓಡಾಡುದಿಲ್ವಲ್ಲ ನೀವು ಮಂಡ್ಯದಲ್ಲಿ? ನೀವೆಲ್ಲರ ಹತ್ರ ಒಳ್ಳೊಳ್ಳೆ ಕಾರ್ ಮಡಿಕೊಂಡಿದ್ದೀರಿ, ಅದ್ರಲ್ಲಿ ಓಡಾಡ್ತಿರ್ತೀವಿ. ನನ್ನಂತ ಬಡ ಜನತೆಯಲ್ಲಿ ಓಡಾಡುವಂತವ್ರನ್ನ ನೀವು ನೋಡಿದ್ರೆ ನಗರದಲ್ಲಿ ಆ ಕಸ ಯಾರು ಮಂಡ್ಯದಲ್ಲಿ ಇಲ್ಲ. ದಯಮಾಡಿ ರವಿಕುಮಾರ್ ಅವರೇ, ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್, ನೀನ್ ಹುಡುಗ ತುಂಬಾ ಬೆಳೆಬೇಕಾಗಿರೋದು. ನೀನು ಒಳ್ಳೆದಾರ ತಗೋ, ನಮ್ಮ ಬಗ್ಗೆ ಕೆಟ್ಟಾರ ತಗೋ. ಇವತ್ತು ಈ ಚಾನಲ್ ಅಲ್ಲಿ ಹೇಳ್ತಿದೀವಿ, ದಯಮಾಡಿ ನೀನು ಮಂಡ್ಯದಲ್ಲಿದ್ದು ನಿನ್ನ ಹಿಂದ್ಗಡೆ ಬಳಂಗಿಗಳು ಕುಂಡಿಸ್ಕೋಬೇಡಪ್ಪ. ನಿಜವಾದ ದನಿ ಏನ್ ನೊಂದಿದ್ರು ಅವ್ರದ್ದು ಸ್ವಲ್ಪ ಪಕ್ಕಕ್ಕೆ ಕುಂಡಿಸ್ಕೊಂಡು ಕೇಳು. ಅದು ಅವ್ರದ್ದು ಒಳ್ಳೇದಿದ್ರೆ ಹಂಗ್ ಮಾಡು. ನಿನ್ ಜೊತೆ ಬಟಂಗಿಗಳೇ ಕುಂಡಿಸ್ಕೊಂಡೋದ್ರೆ ನೀನು ಹೋಯ್ತಿ. ಎಲ್ಲಾರು ಈಗ ಎಲ್ಲಕ್ಕಿದ್ರೆ ಅವ್ರ ಸುತ್ತಲೂ ಬಟಂಗಿಗಳಿಂದಲೇ ಹಾಳಾಗೋದು. ಒಬ್ಬ ಮಂತ್ರಿ ಆಗ್ಲಿ, ಒಬ್ಬ MLA ಆಗ್ಲಿ, ಎಲ್ರು ನೀವ್ ಜೈ ಪರಾಕಲ್ಲ, ಓಟ್ ಹಾಕೋರು ಮತದಾರರು. ನಿನ್ ಜೊತೆಲಿರೋರು ಪರಾಕಲ್ಲ, ದುಡ್ಡು ಇಸ್ಕೊತಾರೆ, ಒಂದು ಹಣ ಅಲ್ಲಿ ಹಾಕಿಸ್ತೀನಿ ಇಲ್ಲಿ ಹಾಕಿಸ್ತೀನಿ ಅಂತ ಹೇಳ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡ್ಬೇಡ. ಅವ್ರನ್ನ ಆಮೇಲೆ ನಿನ್ ಪಕ್ಕದಲ್ಲೇ ಮಡಿಕೋ. ನಮ್ಮಂತ ನೊಂದವ್ರದ್ದು ನಾವ್ ಯಾವತ್ತೂ ನಿಮ್ ಮನೆ ಬಾಗಿಲಿಗೆ ಬರಲ್ಲ. ಎಲ್ಲಾರ ಸಿಕ್ತಾಗ ಈಗ ನಾವು ಕೈ ಮುಖಂಡ್ ಕೇಳ್ಕೊತಾ ಇದೀವಿ, ನೀನ್ ಇನ್ನ ಹುಡುಗ, ನಿನ್ಗಿನ್ನ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಅಧಿಕಾರ ಕೊಡ್ಲಿ ಅಂತ ಹೇಳಿ ನಮ್ಮ ಮಂಡ್ಯ ನಗರದ ಕುಡಿಯುವ ನಾಗರಿಕರ ವೇದಿಕೆಯಿಂದ ನಿನ್ಗೊಂದು ರಿಕ್ವೆಸ್ಟ್ ಇದು. ದಯವಿಟ್ಟು ರವಿಯವರೇ, ನಿಮ್ಮ ಚಾನೆಲ್ ಮುಖಾಂತರ ಮತ್ತೆ ಕೈ ಮುಗಿತಾ ಇದ್ವಿ. ಅವ್ರಿಗೆ ನನ್ ನೋಡಿದ ತಕ್ಷಣ ನಾನೇ ತಂದ್ಕೊಡ್ತೀನಿ ನಿಮ್ಮ ಮನೆ ಬಾಗಿಲಿಗೆ ಅಂತ. ದಯವಿಟ್ಟು ಬೇಡಪ್ಪ, ದಯವಿಟ್ಟು ನೀನು ಪ್ರೆಸ್ ಮೀಟ್ ಮಾಡಿ 225 ಕಂಪ್ಲೀಟ್ 18-19ನೇ ಸಾಲಿಂದ ಏನ್ ರೈಟ್ ಮಾಡಿದ್ರೆ ಕಮ್ಮಿ ಮಾಡಿದೀವಿ, ಬಡ್ಡಿ ಮನ್ನಾ ಮಾಡ್ಕೊಟ್ಟಿದೀವಿ ಅಂತ ಸುದ್ದಿ ತಂದ್ರೆ ನಿನ್ನೇ ನಾವು ನಮ್ಮ ನಾಗರಿಕರ ಪರವಾಗಿ ಮಾಡ್ತೀವಿ. ನಿನ್ ಮೇಲೆ ನಂಬಿಕೆ ಇದೆ. ನಿನ್ ಮೇಲೆ ನಂಬಿಕೆ ಇರೋದ್ರಿಂದ ನಾವು ಇಷ್ಟು ನಿಮ್ ಚಾನಲ್ ಅಲ್ಲಿ ನೀವೆಲ್ಲ ಅವ್ರಿಗೆ ಆತ್ಮೀಯ ಬಳಗ. ದಯಮಾಡಿ ಅವ್ರಿಗೆ ಹೇಳಿ. ಹೇಳ್ತೀವಿ, ಖಂಡಿತ ಹೇಳ್ತೀವಿ ಸರ್. ಥ್ಯಾಂಕ್ ಯು. ನೋಡೋದ್ರಲ್ಲ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ಎಪಿಸೋಡ್ ಇದಾಗಿತ್ತು. ನಮ್ಮ ಥಾಮಸ್ ಬೆಂಜಮಿನ್ ಅವರು, ನಮ್ಮ ಪ್ರೀತಿಯ ಕಿಟಣ್ ಅವರು ಈ ಒಂದು ಹೋರಾಟ ತುಂಬಾ ಸತತವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. 5 ವರ್ಷದಿಂದ ತುಂಬಾ ಕಷ್ಟಪಟ್ಟಿದ್ದಾರೆ. ಪ್ರತಿಫಲ ಪೂರ್ಣವಾಗಂತೂ ಸಿಕ್ಕಿಲ್ಲ, ಸ್ವಲ್ಪ ಮಟ್ಟದಲ್ಲಿ ಸಿಕ್ಕಿದೆ. ಆದ್ರೆ 35 ವಾರ್ಡ್ನ ಜನ ಅಂದ್ರೆ ಮಂಡ್ಯದ ನಾಗರಿಕರು ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಈ ಒಂದು ಹೋರಾಟಕ್ಕೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ನೀವೆಲ್ಲರೂ ನಮ್ಮ ಜೊತೆಗಿರಿ. ನೀರನ್ನ ಕ್ಲೀನಾಗಿ ಉಪಯೋಗಿಸ್ಕೊಳ್ಳಿ, ವೇಸ್ಟ್ ಮಾಡಕ್ ಹೋಗ್ಬೇಡಿ. ಹಾಗೆ ಬಿಲ್ ಯಾರ್ಯಾರ್ದು ಪೆಂಡಿಂಗ್ ಇದೆಯೋ ಎಲ್ಲ ಕಟ್ಟಿ. ಈಗ ನಮ್ಮ ಕಿಟಣ್ಣವರು ಹೋರಾಟ ಕೊಟ್ಟಿದ್ದಾರೆ, 225 ರೂಪಾಯಿ ಆಗಿದೆ, 282 ರೂಪಾಯಿ ಇದ್ದಿದ್ದು. ನೋಡೋದ ನೀವೆಲ್ಲರೂ ಜೊತೆಯಲ್ಲಿದ್ರೆ ಇನ್ನೂ ಕಡಿಮೆ ಆಗ್ಬೋದು, ಬಡ್ಡಿ ಎಲ್ಲ ಮನ್ನಾ ಆಗ್ಬೋದು. ಸೊ ದಯವಿಟ್ಟು ನಮ್ಮ ಜೊತೆಲಿರಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ. ನಾನು ನಿಮ್ಮ ಅನಿಲ್ ರಾಜ್. ಥ್ಯಾಂಕ್ ಯು.